ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಔಟ್ ಟಾಕೀಸ್. ಮಾರ್ನಮಿ ಸಿನಿಮಾದ ಇಬ್ಬರು ಪ್ರಮುಖ ಪಾತ್ರಧಾರಿಗಳು ಸ್ವರಾಜ್ ಶೆಟ್ಟಿ ಹಾಗೆಯೇ ಚೈತ್ರಾ ಶೆಟ್ಟಿ ಅವರು ನಮ್ಮ ಹುಡುಗ ಇದ್ದಾರೆ. ಬನ್ನಿ ವೀಕ್ಷಕರೇ, ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಆರಾಮ್. ಹೇಗೆ ನಡೀತಾ ಇದೆ ಸಿನಿಮಾ ಕೆಲಸಗಳು, ಪ್ರಮೋಷನ್ಸ್ ಎಲ್ಲವೂ? ಬಂದಿದ್ದೀರಲ್ಲ, ಇನ್ನು ಪ್ರಮೋಷನ್ ನಡೆಯುತ್ತೆ. ಏನು ನಡೆಯುತ್ತೆ? ವಂಡರ್ಫುಲ್. ಸೊ ಮಾರ್ನಮಿ ಸಿನಿಮಾದಲ್ಲಿ ಗುರುವ ಇಂದ ಈ ಸಿನಿಮಾಗೆ ಹೇಗೆ ಬಂದ್ರಿ? ಈ ಪಾತ್ರದ ಕುರಿತಾಗಿ ಹೇಳಬೇಕು. ಇದು ಬಂದಿದ್ದಲ್ಲ, ಬರ್ಸಿದ್ದ ಅಂತ. ಅದು ರಿಷಭನ ಹೇಳಿದಾಗೆ ಬಂದ ಸ್ವಲ್ಪ ತಡ ಆಯ್ತಾ ಅಂತ. ಹಾಗೆ ಆಗಿದ್ದು. ಸಿನಿಮಾ ನಡೀತಾ ಇದ್ದದ್ದು ಸೆಂಟ್ರಲ್ಲಿ ಪ್ರಕಾಶನ ನೋಡ್ಲಿಕ್ಕೆ ಅಂತ ಹೋಗಿದ್ದು. ನೋಡಿ ಹೋಗುವಾಗ ಡೈರೆಕ್ಟ್ ನಮ್ಮನ್ನು ನೋಡಿದ್ರು, ಹೀಗೆ ನೋಡಿದ್ರು, ರಿಷಿತ್ ಮಾತಾಡಿದೆ ಅಂತೇಳಿ. ಅಲ್ಲಿ ಎಂಥ ಮ್ಯಾಜಿಕ್ ಏನಾಯಿತು ಅಂತ ಗೊತ್ತಿಲ್ಲ. ಪ್ರಾಬಬ್ಲಿ ಯಶ್ ಶೆಟ್ಟಿ ಅವರು ಈ ರೋಲ್ನ ಪ್ಲೇ ಮಾಡಬೇಕಿತ್ತಂತ. ಏನೋ ಹೆಲ್ತ್ ಇಶ್ಯೂಸ್ ಆಗಿ ಅಲ್ಲೇನೋ ಮಾತುಕತೆ ನಡೀತಾ ಇತ್ತು, ನಂಗೆ ಗೊತ್ತಿರಲಿಲ್ಲ. ನೋಡಿ 2ನೇ ದಿವಸಕ್ಕೆ ಸೆಟ್ಟಲ್ಲಿದ್ದೀನಿ. ಕರೆದು ಮೇಡಮ್, ತಾವು ಹೇಗೆ ಬಂದ್ರಿ ಈ ಪಾತ್ರಕ್ಕೆ? ನನ್ನನ್ನು ಪ್ರಕಾಶನ್ನ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಾಗ ಹೇಳಿದರು, ಒಂದು ಒಳ್ಳೆ ಡೈರೆಕ್ಟರ್ ಇದ್ದಾರೆ, ನನಗೆ ಗುರ್ತುಂಟು ಅವ್ರದ್ದು ಸ್ಟೋರಿ ತುಂಬ ಒಳ್ಳೆ ಉಂಟು ಅಂತ. ಆದರೆ ನಿಮಗೆ ಇರುವ ಒಂದು ಕ್ಯಾರೆಕ್ಟರ್ ಉಂಟು ಅವರೊಟ್ಟಿಗೆ ಪೇರ್ ಮಾಡಲಿಕ್ಕೆ ಅಂತ. ಸ್ವಲ್ಪ ವಯಸ್ಸಿದ್ದು ಹೀರೋದು ತಾಯಿ ಥರ ಅಂತ ಹೇಳಿದರು. ಆವಾಗ ನನಗೆ ಅನಿಸುವೆ, ಹೀರೋದು ತಾಯಿ ಥರನಾ? ಅವರು ನೀನು ಬಾ, ಸ್ಟೋರಿ ಕೇಳು, ಮತ್ತೆ ನೀನು ಡಿಸೈಡ್ ಮಾಡು ಏನು ಅಂತ ಹೇಳಿದರು. ಸೊ ನಾನು ಬಂದು, ನನಗೆ ರಿಷಿ ಅವರು ಸ್ಟೋರಿ ನರೇಟ್ ಮಾಡಿದಾಗ ಐ ವಾಸ್ ಕನ್ವಿನ್ಸ್ಡ್. ಬಿಕಾಸ್ ಒಂದು 45 ಥರ ಕಾಣುವ ರೋಲ್ ಇದೆ ನಂದು. ಬಟ್ ಒಂದು ಪೋರ್ಷನಲ್ಲಿ ನನಗೆ ಒಂದು 25 ವಯಸ್ಸಿದ್ದು. ಸೊ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ಸ್ವಲ್ಪ ಅದೊಂದು ಇಂಟ್ರೆಸ್ಟಿಂಗ್ ಅಂತ ಫೀಲ್ ಆಯಿತು. ಚಾಲೆಂಜ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಒಂದು 25 ವರ್ಷ ವಯಸ್ಸು ಥರ ಕಾಣೋದು, ಮತ್ತು 45 ವಯಸ್ಸು. ನಾನು ಅದರ ಮಧ್ಯದಲ್ಲಿದ್ದೇನೆ, 2 ಸಾಲ ನನ್ನ ವಯಸ್ಸು. ಸೊ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮತ್ತು ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ನವರಿದ್ದಾರೆ, ಟೆಕ್ನಿಷಿಯನ್ಸ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದವರಿದ್ದಾರೆ. ಸೊ ನನಗೆ ಗೊತ್ತಿತ್ತು ಅಲ್ಟಿಮೇಟ್ಲಿ ಇದೊಂದು ಒಳ್ಳೆ ಸಿನಿಮಾ ಆಗ್ತದೆ. ಆ್ಯಂಡ್ ರಿಷಿ ಅವರು ನರೇಟ್ ಮಾಡೋದು ನೀವು ಕೇಳಬೇಕು. ಅವು ಫುಲ್ ಜೋಶಲ್ಲಿ ಹಾಗೆ ಹೀಗೆಲ್ಲ ಮಾಡಿ ನಿಮಗೆ ಮಾಡಿದ್ದಾರಾ? ಹಾಂ, ತುಂಬ ಅದು ನೀವು ಕನ್ವಿನ್ಸ್ ಆಗ್ತೀರಾ ಅದಕ್ಕೆ. ಸೊ ನನಗೆ ಹಾಗೆ ಅಲ್ಟಿಮೇಟ್ಲಿ ಖುಷಿ ಆಯಿತು. ಸೊ ಆ ಫಸ್ಟ್ ಡೇ ನರೇಶನ್ ಆದ ಇಮಿಡಿಯೇಟ್ಲಿ ನಾನು ಓಕೆ ನಾನು ಮಾಡ್ತೇನೆ, ಈ ಕ್ಯಾರೆಕ್ಟರ್ಗೆ ಓಕೆ ಅಂತ ಹೇಳಿದ್ರೆ. ಇವಾಗ ಮಾರ್ನಮಿ ಅಂತ ಹೇಳಿದ್ರೆ ದೇವಿ ಬಂದು ದುಷ್ಟಶಕ್ತಿಗಳನ್ನ ಸಂಹಾರ ಮಾಡುವಂಥದ್ದು. ಸೊ ಇವಾಗ ನಿಮ್ಮ ಸಿನಿಮಾ ಮಾರ್ನಮಿ ಒಟ್ಟಾರೆ ಏನು ಹೇಳಕ್ಕೆ ಹೊರಟಿದೆ ಅಂತ? ಮಾರ್ನಮಿ ಅನ್ನೋದು ಹೆಸರು ಮಾರ್ನಮಿ, ಆದರೆ ಅದೇ ಏನು ಹೇಳಿದ್ರಿ ನೀವು, ದುಷ್ಟಶಕ್ತಿಗಳು. ಹೌದು, ಎಲ್ಲರ ಲೈಫಲ್ಲಿ ನೆಗೆಟಿವ್ ಅನ್ನೋದು ಒಂದಿರುತ್ತೆ. ನೆಗೆಟಿವ್ ನಾವು ಹೆಂಗೆ ತಗೊಂಡು ಬರ್ತೀವಿ ಅಂದರೆ ಅದನ್ನ ಹೆಂಗೆ ಕ್ಲಿಯರ್ ಮಾಡ್ತೀವಿ ಅನ್ನೋದೊಂದು ವಿಷಯ ಇರುತ್ತೆ. ಕೆಲವು ಸರಿ ದೇವ್ರ ಸಾಥ್ ನಿಲ್ಬೋದು, ಕೆಲವು ಸರಿ ಮನುಷ್ಯರೇ ಸಾಥ್ ನಿಲ್ಬೋದು. ಅದಕ್ಕೋಸ್ಕರ ದೇವ್ರ ರೂಪದಲ್ಲಿ ಬಂದು ಸಾಥ್ ನಿಲ್ಬೋದು. ಸೊ ಈ ಸಿನಿಮಾ ಒಂದು ನೀವೇನು ನೋಡ್ತಾ ಇದ್ರಿ ಇದರಲ್ಲಿ ಹುಲಿವೇಷ. ಸೊ ಈ ಹುಲಿವೇಷನೇ ಮೇಯ್ನ್ ಆಗಿ ಇಟ್ಕೊಂಡಿರೋದು. ಬಟ್ ಮೇಯ್ನ್ ಥಾಟ್ ನಾಟ್ ಅದಲ್ಲ. ಒಳಗಡೆ ಒಂದು ಫ್ಯಾಮಿಲಿ ಸ್ಟೋರಿ ಇದೆ, ಒಂದು ಲವ್ ಸ್ಟೋರಿ ಇದೆ, ಒಂದು 2 ತಂಡಗಳ ಘರ್ಷಣೆ ಇದೆ. ಪ್ರಾಬಬ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ತುಳುನಾಡ ಬೆಲ್ಟ್ ಏನಿದೆಯಲ್ಲ, ಕೋಸ್ಟಲ್ ರೋಡ್ ಬೆಲ್ಟ್, ಆ ಬೆಲ್ಟಲ್ಲಿ ನಡೆಯುವಂಥ ಒಂದು ಬ್ಯೂಟಿಫುಲ್ ಸ್ಟೋರಿ ಅಂತ ನಾವು ಹೇಳ್ಬೋದು. ಮನುಷ್ಯರಿಗೆ ಕಷ್ಟ ಬಂದಾಗ ಹೇಗೆ ರಿಯಾಕ್ಟ್ ಆಗ್ತಾರೆ ಅನ್ನೋದು ಇರುತ್ತೆ, ಎಲ್ಲರ ಎಮೋಷನ್ಸ್. ನನಗೆ ಹೇಗೆ ಅನಿಸ್ತು ಅಂತ ಹೇಳಿದ್ರೆ, ರಾಜ್ಬಿ ಶೆಟ್ಟಿ ಯಾವಾಗಲೂ ಒಂದು ಬುಕ್ ಬಗ್ಗೆ ಹೇಳ್ತಾರೆ, ಸೇವ್ ದಿ ಕ್ಯಾಟ್ ಅಂತ ಹೇಳಿ. ಆ ಬುಕ್ಕಲ್ಲಿ ಒಂದು ವಿಷಯ ಇರುತ್ತೆ, ಏನಂತ ಹೇಳಿದ್ರೆ, ಯಾವುದೇ ಒಂದು ಪಾತ್ರವನ್ನು ನೀನು ಸಿನಿಮಾದಿಂದ ತೆಗೆದ್ರೆ, ಆ ಪಾತ್ರ ಇಲ್ಲದೆ ಸಿನಿಮಾವನ್ನು ನೋಡಿದಾಗ ಆ ಸಿನಿಮಾಗೆ ಏನು ಇಂಪ್ಯಾಕ್ಟ್ ಆಗದೇ ಇಲ್ದಿದ್ರೆ ಅಂಥ ಪಾತ್ರಗಳನ್ನ ಅದು ಸಿನಿಮಾದಲ್ಲಿ ಹಾಕಲೇಬಾರ್ದು ಅಂತ ಹೇಳಿ. ಸೊ ಸಿಂಪ್ಲಿ ಈಗ ಒಂದು ಕ್ಯಾರೆಕ್ಟರ್ ಇದೆ, ಆ ಕ್ಯಾರೆಕ್ಟರ್ನ ತೆಗೆದು ಸಿನಿಮಾವನ್ನು ನೋಡಿದಾಗ ಆಗಲೂ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಕ್ಯಾರೆಕ್ಟರ್ ನಾವು ಸುಮ್ಮನೆ ಹಾಕಿದ್ದೀವಿ ಯಾವುದೋ ಒಂದು ವಿಷಯಕ್ಕೆ. ಬಟ್ ಈ ಸಿನಿಮಾವನ್ನು ನೋಡಿದಾಗ ನನಗೆ ಅನಿಸ್ತಾ ಇದ್ದಿದ್ದು, ಇವರೆಲ್ಲರೂ ಪಾತ್ರ ತುಂಬ ಆರ್ಟಿಸ್ಟ್ಗಳಿದ್ದಾರೆ ಇಲ್ಲಿ, ತುಂಬ ದೊಡ್ಡವರಿದ್ದಾರೆ. ಅವರೆಲ್ಲರ ಪಾತ್ರವು ಎಲ್ಲೂ ಎಲ್ಲಿ ಅಂತ ಹೇಳಿದ್ರೆ, ನನ್ನ ಜೊತೆ ಇದ್ದ ಹುಡುಗರು ಕೂಡ ಹಿಂದೆ ಸುಮ್ಮನೆ ಇರ್ತಾರೆ ನಾರ್ಮಲಿ, ಬಟ್ ಒಂದು ಮೂಮೆಂಟಲ್ಲಿ ಅವರೇ ಮೇನ್ ಆಗ್ತಾರೆ ಅಲ್ಲಿ. ಸೊ ಹಾಗಿದೆ ಎಲ್ಲ ಪಾತ್ರಗಳು. ಇದೀಗ ಇವಳು ಪಾತ್ರನೂ ಇಲ್ಲದೆ ತೆಗಿಯೋಕ್ಕಾಗಲ್ಲ. ಆ ಒಂದು ಪಾತ್ರ ಬೇಕು, ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಬೇಕೇ ಬೇಕು. ಅದು ಆ ಪಾತ್ರ ಏನೋ ಒಂದು ಹೇಳಕ್ಕೆ ಬರ್ತಾ ಇದೆ. ಸೊ ಈ ಮಾರ್ನಮಿ ಸಿನಿಮಾದಲ್ಲಿ ಎಲ್ಲೂ ಆ ಥರ ಆಗ್ತಾ ಇದೆ. ಅಂದರೆ ಎಲ್ಲ ಪಾತ್ರಗಳು ಮೇಯ್ನ್ಲಿ ಅಂತ ಕಾಣ್ತಾ ಇದೆ ನನಗೆ. ಅಂದರೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಂದು ಪೋರ್ಷನ್ಸ್ ಏನಿದೆಯಲ್ಲ ಅದೊಂದು ಬೇರೆ ಥರ ಹೋಗ್ತಿರುವಂಥ ಪೋರ್ಷನ್ಸ್, ಇವ್ರದ್ದೊಂದು ಪೋರ್ಷನ್ಸ್ ಬೇರೆ ರೀತಿ ಹೋಗ್ತಿರುತ್ತೆ. ಸೊ ಇವ್ರ ಪೋರ್ಷನ್ ನೋಡುವಾಗ ಮಾರ್ನಮಿಯಲ್ಲಿ ಇನ್ನೊಂದು ಸಿನಿಮಾ ನೋಡೋದಕ್ಕೆ ಫೀಲ್ ಆಗುತ್ತೆ ನನ್ನ ಪ್ರಕಾರ. ನಮ್ದೇನಿದ್ರು ಹುಲಿ ವೇಷ ಅದು ಇದನ್ನೆಲ್ಲ ಹೋಗ್ತಾ ಇದ್ರೆ, ಇವ್ರದ್ದು ಅದಕ್ಕೆ ಚಿಕ್ಕದೇ ಕನೆಕ್ಟ್ ಆಗಿ, ಬಟ್ ಮೇನ್ಲಿ ಒಂದು ಫ್ಯಾಮಿಲಿ ಸ್ಟೋರಿ, ಬ್ಯೂಟಿಫುಲ್ ಫ್ಯಾಮಿಲಿ ಸ್ಟೋರಿ ಇವ್ರದ್ದು. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ,
ಅದ್ರಲ್ಲಿ ನೋವು ಬಂದಾಗ ಹೇಗಿರ್ತಾರೆ, ಖುಷಿ ಪಟ್ಟಾಗ ಎಷ್ಟು ಖುಷಿ ಪಡ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಹೋಗ್ತಾ ಇರುತ್ತೆ. ಸೊ ಇಟ್ಸ್ ಲೈಕ್ ಅ ಕಂಬೈನ್ ಅನ್ಕೊಳ್ತೀನಿ ನಾನು. ಆ 9 ದಿವಸದಲ್ಲಿ ಬೇರೆ ಬೇರೆ ರೀತಿಯ ದೇವಿಗಳನ್ನ ನಾವು ನೋಡೋ ಥರ ಈ ಸಿನಿಮಾದಲ್ಲಿ ಎಲ್ಲ ರೀತಿಯ ಒಂದು ಆಸ್ಪೆಕ್ಟ್ಸ್ನ ನೋಡ್ಬೋದು ಅಂತ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ, ಯಾವುದನ್ನ ಕೂಡ ತೆಗೆದುಹಾಕೋಂಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಮತ್ತೆ ಇವಾಗ ನೋಡೋಂಗಿದ್ರೆ ಇವಾಗ ಸಾಕಷ್ಟು ಆಚಾರ ವಿಚಾರಗಳಾಗಿರ್ಬೋದು ಮತ್ತು ಸಂಪ್ರದಾಯಗಳನ್ನ ಇವಾಗ ಇತ್ತೀಚೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ತೋರಿಸ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ ಕೂಡ. ಸೊ ಇವಾಗ ಅದೇ ಕಾರಣಕ್ಕೆ ಈ ರೀತಿ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿರೋದ ಏನು ಅಂತ ಇದನ್ನ ನೀವು ರಿಷಿತ್ ಹತ್ರನೇ ಕೇಳಬೇಕು. ಬಟ್ ನನ್ನ ಪ್ರಕಾರ ಗೆಲ್ಲಕ್ಕೋಸ್ಕರ ಈ ಸಬ್ಜೆಕ್ಟ್ನ ತಗೊಂಡಿರ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಇಟ್ಸ್ ಲೈಕ್ ಎಲ್ಲೂ ಆಗಿರಲಿ, ಕಾಂತಾರ ಆಗಿರಲಿ, ದೈವದವನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ನಾವು ಗೆಲ್ತೀವಿ ಅಂತ ಸಿನಿಮಾ ಮಾಡಿದ್ದಲ್ಲ. ಅದು ಸಿನಿಮಾ ಮಾಡ್ಕೊಂಡು ಹೋದಾಗ ಸಿನಿಮಾ ಏನೋ ಒಂದು ಕೇಳುತ್ತೆ. ಈಗ ಸಿನಿಮಾ ಮಾಡ್ಕೊಂಡಾಗ ಇವ್ರನ್ನ ಕೇಳ್ತು, ಸಿನಿಮಾ ಮಾಡ್ಕೊಂಡು ನನ್ನನ್ನು ಕೇಳ್ತು, ಪಾತ್ರಗಳನ್ನ ಸಿನಿಮಾ ಕೇಳ್ಕೊಂಡು ಹೋಗುತ್ತೆ ಇವ್ರನ್ನೇ ಅಂತ. ಎಲ್ರಿಗೂ ಈಗ ನನಗೊಂದು ಆಸೆ ಇರುತ್ತೆ, ಆ ಸಿನಿಮಾದಲ್ಲಿ ನಾನು ಮಾಡಿರಬೇಕು ಅಂತ. ಅದು ಆಗಲ್ಲ. ಅದು ಯಾರಿಗೆ ಬರ್ದಿರುತ್ತೋ ಅವ್ರಿಗೆ ಆಗೋದು. ಯಾರನ್ನ ಕರಿಬೇಕು, ಅದು ಸೆಂಟರ್ ಆಫ್ ದ ಸಿನಿಮಾದಲ್ಲಿ ಬೇಕಿದ್ರೆ ನೀವು ಆ ಸಿನಿಮಾದಲ್ಲಿ ನಿಮ್ಮ ಹೆಸರೇ ಬರ್ದಿದ್ರೆ ಎಂಡ್ ಆಫ್ ದ ಡೇ ಅವ್ನಿಗೆ ಏನಾದರೂ ಒಂದು ಆಗಿ ಕೂಡ ನಿಮ್ಮನ್ನು ಕರೀತಾರೆ ಅಂಥದ್ದು ಆಗಿರುತ್ತೆ ತುಂಬ ಸರಿ. ಸೊ ಈ ಸಿನಿಮಾವನ್ನ ಇವ್ರು ಮಾಡಬೇಕು ಅಂತ ಮಾಡಿರ್ಲಿಕ್ಕಿಲ್ಲ, ಒಂದು ಸಿನಿಮಾದ ಕತೆ ಬರ್ಕೊಂಡು ಹೋಗಿರ್ತಾರೆ. ಮತ್ತೆ ನಮಗೊಂದು ಆಸೆ ಇರುತ್ತಲ್ಲ, ಈಗ ತುಳುನಾಡಿನ ಒಂದು ಯಾವುದೋ ಒಂದು ಟ್ರೆಡಿಷನ್ ಎಲ್ಲಾದ್ರೂ ತಗೊಂಡು ಹೋಗ್ಬೇಕು ಅಂತಿತ್ತು. ಈಗ ಯಕ್ಷಗಾನದ ಬಗ್ಗೆ ರವಿ ಬಸೂರವರು ಒಂದು ಯಕ್ಷಗಾನದನೇ ಒಂದು ಸಿನಿಮಾ ಮಾಡಿಬಿಟ್ರು, ಕರೆಕ್ಟಾ? ಸೊ ಅದೊಂದು ಬಂತು. ಸೊ ಹುಲಿವೇಷದ ಸಿನಿಮಾ ಇಲ್ಲ. ಹುಲಿವೇಷವನ್ನ ಈಗ ನಾವು ಬಿಗ್ ಬಾಸ್ ಅಲ್ಲೂ ನೋಡಿದೀವಿ, ಎಲ್ಲ ಜಾಗದಲ್ಲೂ ಈಗ ಬರ್ತಾ ಇದೆ. ಯಾವ ಪ್ರೋಗ್ರಾಮ್ ಫಂಕ್ಷನ್ಗೆ ಹೋದ್ರೂ ಸ್ಟೇಜ್ ಮೇಲೆ ಹುಲಿಗಳಿದೆ. ಬಟ್ ಆ ಹುಲಿವೇಷ ಅಂದ್ರೆ ಏನಕ್ಕೆ ಹಾಕ್ತಾರೆ, ಅದ್ರದ್ದು ಒಂದೇನು ವಿಷಯಗಳಿದೆಯಲ್ಲ, ಅದ್ರ ಬಗ್ಗೆ ಹೇಳಬೇಕು ಅಂತ ಒಂದು ಹೊರಟಾಗ ಈ ಒಂದು ಸಿನಿಮಾ ಆಗಿರ್ಬೋದು. ನನ್ನ ಪ್ರಕಾರ ಗೊತ್ತಿಲ್ಲ, ಇದು ನಾವು ಹೇಳಿದ್ರಲ್ಲ, ಅದು ಅವ್ರು ಚೆನ್ನಾಗಿ ಹೇಳ್ಬೋದು ನಿಮಗೆ ಹೇಗೆ ಸೃಷ್ಟಿಯಾಗಿರೋದು ಈ ಕತೆ ಅಂತ ಹೇಳಿ. ಸೊ ನನ್ನ ಪ್ರಕಾರ ಈಗ ಅನಿಸುತ್ತೆ ಅಂದರೆ ಈ ಸಿನಿಮಾ ದುಡ್ಡು ಮಾಡ್ಲಿಕ್ಕಾಗಲಿ, ಇಲ್ಲ ಈ ಸಿನಿಮಾ ಹಿಟ್ ಆಗುತ್ತೆ, ಬೆಲ್ಟ್ ಈ ಕೋಸ್ಟಲ್ ಇಂದ ಬೆಲ್ಟಿಂದ ಬಂದಿತ್ತು ಅದಕ್ಕೋಸ್ಕರ ಹಿಟ್ ಆಗುತ್ತೆ ಅಂತ ನನ್ಗೆ ಆ ಥರ ಅನ್ಕೊಂಡಿರಲ್ಲ. ಅವರು ಏನೋ ಒಂದು ತೋರಿಸ್ಲಿಕ್ಕೆ ಹೊರಟಿದ್ದಾರೆ, ನಿಮ್ಗೆ ಗೊತ್ತಿಲ್ದಿರೋ ಒಂದು ವಿಷಯವನ್ನು ತೋರಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಅಂದರೆ ಹುಲಿ ವೇಷದಲ್ಲಿ ನಾವು ಈಗ ಉಳಿದವ್ರ ಕಣ್ಣೆ ಅಂತೇಳಿ ಬರೀ ಹುಲಿ ವೇಷನ ನೋಡಿರೋದು. ಏನಕ್ಕೆ ಆಗ್ತಾರೆ ಅಂತ ನಮಗೆ ಗೊತ್ತಿಲ್ಲ, ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿಲ್ಲ. ಅದ್ರ ಹಿಂದೆ ಆ ಹುಲಿ ವೇಷಕ್ಕೋಸ್ಕರನೇ ಜೀವ ಬಿಡೋರಿದ್ದಾರೆ, ಕೆಲವರು ಹುಲಿ ವೇಷಕ್ಕೋಸ್ಕರನೇ ಜಗಳ ಆಡದವರಿದ್ದಾರೆ, ಹುಲಿ ವೇಷಕ್ಕೋಸ್ಕರ ದೂರ ಆದವರಿದ್ದಾರೆ. ಇಂಥದ್ದೆಲ್ಲ ತುಂಬ ಕಥೆಗಳು ಮಂಗಳೂರಲ್ಲಿ ನಡೆದಿದೆ. ಅದ್ರದ್ದೊಂದು ಚಿಕ್ಕ ಅನಾವರಣ ಈ ಮಾರ್ನಿಮೆ ಅಂತ ನಾನು ಅನ್ಕೊಳ್ತೀನಿ. ಸರ್ ಒನ್ಸ್ ಅಗೇನ್ ಸರ್, ಇವಾಗ ನಾನು ಹೇಳಿದೆ ಅಂದರೆ ಈ ಸಂಪ್ರದಾಯಗಳು, ಸಂಸ್ಕೃತಿ ಇವೆಲ್ಲ ನಾವು ಒಂದು ಸಿನಿಮಾಗಳು ತೋರಿಸ್ಬೇಕು ಅಂದರೆ ಎಕ್ಸಿಕ್ಯೂಷನ್ ಟೈಮ್ಗಳಲ್ಲಿ ತುಂಬ ನಾವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಬಿಕಾಸ್ ಎಲ್ಲೂ ಕೂಡ ನಾವು ಏನೇನೋ ತೋರ್ಸೋಕ್ಕಾಗಲ್ಲ. ಬಿಕಾಸ್ ಯಾಕಂದರೆ ಆಚರಣೆಗಳು ಅಂದರೆ ವರ್ಷಾನುಗಟ್ಟಲೆಯಿಂದ ಆಚರಣೆಗಳು. ಸೊ ಇವಾಗ ಈ ಎಕ್ಸಿಕ್ಯೂಷನ್ ಟೈಮ್ನಲ್ಲಿ ಏನಾದರೂ ಚಾಲೆಂಜಸ್ ಫೇಸ್ ಮಾಡಿದ್ರ ಅಂತ ಈ ಸಿನಿಮಾ ಮಾಡಬೇಕಾದ್ರೆ? ಇಲ್ಲ, ಐ ಥಿಂಕ್ ಅಂಥದ್ದೇನು ಚಾಲೆಂಜಸ್ ಫೇಸ್ ಮಾಡಲಿಲ್ಲ. ಚೆನ್ನಾಗಿ ಸ್ಮೂತಾಗಿ ಹೋಯಿತು. ಬಿಕಾಸ್ ಅದರ ಬಗ್ಗೆ ತುಂಬ ಪ್ರಿಪೇರ್ ಮಾಡಿ ಯಾವ ಥರ ತೋರಿಸ್ಬೇಕು, ಇದು ತೋರಿಸುವಾಗ ಯಾರಿಗೆ ಸಹ ಅಂದರೆ ಬೇಸಿಕಲಿ ಮಂಗಳೂರಿನವ್ರಿಗೆ ಅಂದರೆ ನಮಗೆ ಇದೆಲ್ಲ ತುಂಬ ಸೀಕ್ರೆಟ್ ವಿಷಯ. ಅದರಲ್ಲಿ ಯಾರಿಗೆ ಸಹ ಮನಸ್ಸಿಗೆ ನೋವಾಗಬಾರ್ದು, ಬೇಜಾರಾಗಬಾರ್ದು, ಇದನ್ನೆಲ್ಲ ತಲೆಯಲ್ಲಿ ಇಟ್ಟೇ ಮಾಡಿದ್ದಾರೆ, ತೋರಿಸಿದ್ದಾರೆ. ತುಂಬ ಜಾಗೃತ ಮಾಡಿ ತೋರಿಸಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಅಂಥ ಪ್ರಾಬ್ಲಮ್ಸ್ ಏನು ಬರಲಿಲ್ಲ. ತುಂಬ ಚೆನ್ನಾಗೇ ಮಾಡಲಿಕ್ಕೆ ಆಗಿದೆ, ಈಸಿಯಾಗೇ ಮಾಡಿದ್ದಾರೆ. ಓಕೆ. ಅಂಡ್ ತಾವು ಹೇಳಿದ್ರಿ ಎಲ್ಲಂದರಲ್ಲಿ ಈ ಥರ ವೇಷಗಳನ್ನ ಕೂಡ ಹಾಕೋಂಗಿಲ್ಲ, ಬಿಕಾಸ್ ಅದಕ್ಕೆ ಆದಂಥ ಒಂದು ಟ್ರೆಡಿಷನ್ ಇದೆ, ಫಾಲೋ ಮಾಡಬೇಕಾಗಂತೆ. ಸೊ ಇದ್ರ ಕುರಿತಾಗಿ ರಿಚುವಲ್ಸ್ ಕುರಿತಾಗಿ ಹೇಳೋದಾದ್ರೆ ಸರ್? ಈಗ ಚೇಂಜಸ್ ಆಗಿದೆ ತುಂಬ. ಮುಂಚೆಲ್ಲ ಆಗಿರ್ತಿರ್ಲಿಲ್ಲ. ಮುಂಚೆ ಬರೀ ದಸರಾ ಹೊತ್ತಲ್ಲಿ ಮಾತ್ರ ಹುಲಿ ವೇಷ ಹಾಕೋ ಥರ ಇತ್ತು, ಹರಕೆ ಹುಲಿಗಳಂತಿತ್ತು ಮುಂಚೆಲ್ಲ. ಹರಕೆ ಹೊತ್ತೀವಿ ನಾವು, ಒಂದು ಈ ವರ್ಷ ನಮ್ಗೇನಾದರೂ ಚಂದ ಮಾಡಿದ್ರೆ ನೆಕ್ಸ್ಟ್ ದಸರಾಕ್ಕೆ ನಾವು ಹುಲಿ ವೇಷ ಹಾಕ್ತೀವಿ ಅಂತೆಲ್ಲ ಹರಕೆ ಹೊತ್ತಿರ್ತಾರೆ. 10 ವರ್ಷ 20 ವರ್ಷ 50 ವರ್ಷ ಹುಲಿ ಹಾಕಿದವರು ಇದ್ದಾರೆ ವರ್ಷಂಪ್ರತಿ. ಅವ್ರು ಎಲ್ಲೇ ಇದ್ರು, ಫಾರಿನಲ್ಲಿ ಇದ್ರು ಕೂಡ ಇಲ್ಲಿ ಬಂದು ಹುಲಿ ಹಾಕೋರು ಇದ್ದಾರೆ ಕೆಲವರೆಲ್ಲ. ಕೆಲವ್ರಿಗೆ ಪ್ಯಾಷನ್, ಕೆಲವರಿಗೆ ಒಂಥರ ನಂಬಿಕೆ, ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ. ಬಟ್ ಪ್ಯಾಷನಲ್ಲಿ ಮಾಡಿದ್ರು ಏನೇ ಮಾಡಿದ್ರು ಕೂಡ ಆ ಶಕ್ತಿ ಅನ್ನೋದು ಕೊಡೋದು ನನ್ನ ಪ್ರಕಾರ ದೇವಿನೇ ಕೊಡಬೇಕು. ಯಾಕಂದರೆ ನಾನಿವಾಗ ಇದರಲ್ಲಿ ಕಲಾವಿದನಾಗಿ ನಾನು ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಮಾಡುವಾಗ ನನಗಿದಾಗಿಲ್ಲ. ಬಟ್ ಇಲ್ಲಿ ಅಷ್ಟು ಹೊತ್ತು ಪೇಂಟಿಗೆ ನಿಂತ್ಕೊಂಡು ಆ ಪೇಂಟ್ ಅದನ್ನು ತುರಿಸ್ಕೊಂಡು ಬರೀ ಶಾರ್ಟ್ ಟೈಮಲ್ಲಿ ಮಾತ್ರ ನಾನು ಕುಣಿಯೋಕ್ಕೆ ಅಷ್ಟು ನನಗೆ ಟಯರ್ಡ್ ಆಗ್ತಿತ್ತು. ಅಂದರೆ ನಿಮಗೆ ಮನೆಯಲ್ಲಿ ಕುಣ್ಕೊಂಡು ಹೋಗ್ತಾರೆ ಅವರು. 9 ದಿವಸ ಎಲ್ಲ ಅದೇ ಪೇಂಟಲ್ಲಿ ಇರ್ತಾರೆ. 9 ದಿವಸ ಮನೆಗೆ ಹೋಗಿಲ್ಲ ಸುಮ್ಮನೆ. ಈಗೆಲ್ಲ ಓಕೆ, ನಾರ್ಮಲಿ ಒಂದು ಬಟ್ಟೆ ಹಾಕೊಂಡು ಮಲಗ್ತಾರೆ. ಮುಂಚೆಲ್ಲ ಬಟ್ಟೆ ಹಾಕಿ ಮಲಗಂಗಿಲ್ಲ, ಯಾವುದೊಂದು ಬಾಳೆ ಎಲೆನೋ ಆ ಥರ ಏನೋ ಹಾಕೊಂಡು ಮಲಗ್ತಾ ಇದ್ರು ಮುಂಚೆಲ್ಲ. ಸೊ ರಿಚುವಲ್ಸ್ ಚೇಂಜ್ ಆಗಿದೆ. ಬಟ್ ಆ ಪವರ್ ಬೇಕಲ್ಲ, ಆ 9 ದಿವಸ ಅಷ್ಟು ಮನೆಗೆ ನಡ್ಕೊಂಡು ಹೋಗ್ತಾ ಇರಬೇಕು, ಕುಣಿಬೇಕಲ್ಲಿ. ಅವ್ರು ಎಷ್ಟು ಹೊಡಿತಾ ಇರ್ತಾರೆ ಅಲ್ಲಿ ತನಕ ಕೂತ್ಕೊಳ್ಳೋಂಗಿಲ್ಲ, ಕುಣಿತಾನೆ ಇರಬೇಕು. ಆ ಪವರ್ ಯಾರು ಕೊಟ್ಟಿರೋದು? ಅದು ನೀವು ಹರಕೆಗೂ ಹಾಕಿ, ಪ್ಯಾಷನ್ಗೂ ಹಾಕಿ, ಪವರ್ ದೇವಿನೇ ಕೊಡ್ತಾ ಇರೋದು. ಹಾಗಾದರೆ ಆ ಒಂದು ಬಣ್ಣಕ್ಕೆ ಎಲ್ಲೋ ಒಂದು ಪವರ್ ಇದೆ. ಎಲ್ಲೋ ಒಂದು ಜಾಗದಲ್ಲಿ ಕಲಾವಿದರಾಗಿ ಅವರು ಪರಕಾಯ ಪ್ರವೇಶ ಆಗ್ತಿರ್ತಾರೆ. ಆ ತಾಸೆ ಬೆಟ್ಟಿಗೆ ನಾನೇ ಹುಲಿಗಳಂತ ಅನ್ಕೊಂಡಾಗ, ಹುಲಿ ಆವೇಶ ಅವ್ರಿಗೆ ಬಂದಾಗ ಪವರ್ ಬರ್ತಾ ಇರುತ್ತೆ ಅಂತ ಅನ್ಕೊಳ್ತೀನಿ. ಯೂಶಲಿ ಈಗ ಮನೆ ಫಂಕ್ಷನ್ಸ್ ಅಲ್ಲಿ ಸಹ ತಾಸದ ಸೌಂಡ್ ಹಾಕಿದ್ರೆ ನಾವೆಲ್ಲರೂ ಕುಣಿತೇವೆ. ಆದ್ರೆ ಒಂದು ಲಿಮಿಟ್ ಇದೆ. ಅದು ಒಂದು ಸಲ ಸ್ವಲ್ಪ ಮಾಡಿದ್ರೇನೆ ನಮ್ಗೆ ಫುಲ್ ಸುಸ್ತಾಗ್ತದೆ.
ಈವನ್ ಅವರು ಯೂಶಲಿ ಹುಲಿ ಹಾಕುವವರು ಸಹ ಅವರಿಗೆ ಸಾಗುದಿಲ್ಲ. ಅವರು ಆ ಟೈಮಲ್ಲಿ ಮಾರ್ನಿಮಿ ಟೈಮಲ್ಲಿ ದಸರಾ ಟೈಮಲ್ಲಿ ಹುಲಿ ಹಾಕಿ ಅವ್ರಿಗೆ ಏನ್ ಸ್ಟಾಮಿನಾ ಇರ್ತದೆ ಫುಲ್ ಡೇ ಮಾಡ್ಲಿಕ್ಕೆ, ಅದೇ ಒಂದು ಫಂಕ್ಷನ್ ಅಲ್ಲಿ ಸುಮ್ಮನೆ ಹೀಗೆ ನಾವು ಮ್ಯೂಸಿಕ್ಗೆ ಅದು ಮಾಡುವಾಗ, ಈಗ ಉಳಿದವರು ಕಂಡಂತೆದು ಸಾಂಗ್ ಹಾಕಿದ ತಕ್ಷಣ ನಾವೆಲ್ಲರೂ ಹುಲಿ ಡಾನ್ಸೇ ಮಾಡುದು, ಕಾದು ನಿಲ್ತು ಅದು ಹಾಕಿ ನಾವು ಮಾಡ್ತೇವೆ. ಆವಾಗ ನಮ್ಗೆ ಅದು ಅರ್ಧದಲ್ಲೇ ಸುಸ್ತಾಗಿ ತುಂಬಾ ಜನ ಕುತ್ಕೊಳ್ತಾರೆ, ಈವನ್ ಅವರು ಪ್ರೊಫೆಷನಲ್ ಆಗಿ ಮಾಡುವವರು. ಸೊ ಅದು ಆ ಟೈಮಲ್ಲಿ ಮಾಡುವಾಗ ಯಾಕೆ ಅವ್ರಿಗೆ ಸುಸ್ತಾಗುದಿಲ್ಲ, ಅವ್ರು ಆ ಪೇಂಟ್ ಅಲ್ಲಿ ಇರ್ತಾರೆ, ಅದೆಲ್ಲ ಅದೇ ಆ ಡಿವೈನ್ ಶಕ್ತಿಯೇ ಬಂದಿರುತ್ತೆ ಅಂತ. ಇವಾಗ ಸರ್ ಯಾವ್ದಾದ್ರು ಒಂದು ನಾವು ನೆಗೆಟಿವ್ ಶೇಡ್ ಅಂತ ತಗೋಬಹುದು ಅಥವಾ ಪಾಸಿಟಿವ್ ಶೇಡ್, ಯಾವ್ದಾದ್ರು ಒಂದು ವಿಚಾರವನ್ನ ನಾವು ಇವಾಗ ಜನರಿಗೆ ಅದನ್ನ ಕನೆಕ್ಟ್ ಮಾಡಬೇಕು ಅಂದ್ರೆ ಈ ಎರಡು ಶೇಡ್ಗಳಲ್ಲಿ ಯಾವ ಶೇಡ್ ಮುಖಾಂತರ ಹೇಳಿದ್ರೆ ಆಡಿಯನ್ಸ್ ತಲುಪಬಹುದು? ಇವಾಗೆಲ್ಲ ನೆಗೆಟಿವ್ ಹೇಳಿದ್ರೆ ರಪ್ಪ ತಪ್ಪು. ಹೌದಾ? ಇಲ್ಲ, ಐ ಬಿಲೀವ್ ಪಾಸಿಟಿವ್ ಅಂತಾನೆ, ಐ ಬಿಲೀವ್ ಇನ್ ಪಾಸಿಟಿವಿಟಿ ಓನ್ಲಿ. ಬಟ್ ಐ ಥಿಂಕ್ ಕೆಲವರಿಗೆ ಅವರು ಮೇ ಬಿ ಅವ್ರು ಮಾಡುದು ಅಭಿಮಾನದಿಂದ, ಅವ್ರಿಗೆ ಏನೋ ಹೊಸತ್ತು ನೋಡ್ಲಿಕ್ಕೆ ಸಿಕ್ಕಿದೆ, ಓ ಮಂಗಳೂರು ಕಡೆ ಇಂಥದ್ದೊಂದು ಇದೆ ನಾವು ಸಹ ಟ್ರೈ ಮಾಡುವಂತ ಅವ್ರು ಮಾಡ್ತಾರೆ, ಮೇ ಬಿ ಅವ್ರದ್ದು ಇಂಟೆನ್ಷನ್ ಅಭಿಮಾನದಲ್ಲಿ ಅಂತ. ಬಟ್ ಯಾವಾಗ ಸಿನಿಮಾ ತಂಡದವ್ರು ಅವ್ರ ಹತ್ರ ಹೇಳ್ತಾರೆ, ಕನ್ವೆ ಮಾಡ್ತಾರೆ ಕಿ ಮಾಡಬೇಡಿ, ಇದು ತುಂಬಾ ಸೇಕ್ರೆಡ್ ವಿಷಯ, ಇದು ತುಂಬಾ ನಾವು ಮಂಗಳೂರಿನವರು ಭಕ್ತಿಯಿಂದ ಭಾವದಿಂದ ಮಾಡುದು, ಅದರ ಹಿಂದೆ ತುಂಬಾ ಕೆಲಸ ಹೋಗುತ್ತೆ ಅಂತ ಹೇಳುವಾಗ ಐ ಥಿಂಕ್ ಸ್ವಲ್ಪ ಮೆಚುರಿಟಿ ಇದ್ದವರು ಅರ್ಥ ಮಾಡಿ ಅದನ್ನ ರೆಸ್ಪೆಕ್ಟ್ ಮಾಡಿ, ನಿಮ್ಗೆ ಅನುಭವಿಸ್ಬೇಕಂದ್ರೆ ಊರಿಗೆ ಬನ್ನಿ. ಆ ಟೈಮಲ್ಲಿ ನಮ್ದೊಂದು ಸೀಸನ್ ಇದೆ, ದಸರಾ ಟೈಮಲ್ಲಿ ದಸರಾ ಮಾರ್ನಿಮಿ ಇದು ಆಗ್ತದೆ, ಬಾಕಿ ಟೈಮ್ ಭೂತಕೋಲ ನೇಮ ಎಲ್ಲ ಆಗ್ತದೆ, ಬಂದು ನೋಡಿ. ನಿಮ್ಗೆ ಅವಾಗ ಮೇ ಬಿ ಜಾಸ್ತಿ ಹಾಗೆ ನೀವು ನೋಡಿದ್ರೆ, ಪರ್ಸ್ನಲಿ ವಿಟ್ನೆಸ್ ಮಾಡಿದ್ರೆ ಮತ್ತೆ ಹೋಗಿ ನೀವು ಮಕ್ಕಳಿಗೆ ಮಾಡುದಿಲ್ಲ, ಕಾಮಿಡಿಗೆ ಅಂತ ಮಾಡುದಿಲ್ಲ, ಅವ್ರ ದಾದಾ ಮನ್ಪಿನಾಯ್ಕ ಅಪಹಾಸ್ಯಕ್ಕೆ ಅಂತ ಅವ್ರ ಫ್ಯಾನ್ಸಿ ಡ್ರೆಸ್ ಥರ ಮಾಡುದಿಲ್ಲ. ಅದು ನಿಮ್ಗೆ ಅದ್ರದ್ದು ಡೆಪ್ತ್ ಏನಂತ ಗೊತ್ತಿಲ್ಲದಾಗ ನೀವು ಹಾಗೆ ಮಾಡಿದ್ರೆ ನಮ್ಗೆ ಮನಸ್ಸಿಗೆ ಮಂಗಳೂರಿನವ್ರಿಗೆ ತುಂಬಾ ಬೇಜಾರಾಗ್ತದೆ. ನನ್ನ ಕ್ವಶನ್ ಕೇಳಿದ್ದು ನಿಮ್ಗೆ ಅರ್ಥ ಆಯ್ತಾ ಅಂತ ಕೇಳಿದ್ದು. ಯಾವುದೇ ಒಂದು ವಿಚಾರವನ್ನ ಪಾಸಿಟಿವ್ ಆಗಿ ಹೇಳಿದ್ರೆ ಬೇಗ ರೀಚ್ ಆಗುತ್ತಾ, ನೆಗೆಟಿವ್ ಆಗಿ ಹೇಳಿದ್ರೆ ಬೇಗ ರೀಚ್ ಆಗುತ್ತಾ? ಪಾಸಿಟಿವ್ ಆಗಿ, ನನ್ನ ಪ್ರಕಾರ ಪಾಸಿಟಿವ್ ಆಗಿ ರೀಚ್ ಆಗ್ತದೆ. ಪಾಸಿಟಿವ್ ಆಗಿ ಎಂತಾದ್ರೂ ಒಂದು ಕುತ್ಕೊಂಡು ಮಾತಾಡುತ್ತೆ, ಯಾರು ಕೇಳುದಿಲ್ಲ, ತಲೆ ಬಿದ್ದಳು, ಅವಾಗ ಮತ್ತಾರೆ ಎಂತಾಯ್ತು. ನೆಗೆಟಿವ್ ಶೇಡ್ ಮುಖಾಂತರ ಹೇಳಿದ್ರೆ ಆಡಿಯನ್ಸ್ಗೆ ತಲುಪುತ್ತೆ ಅಂತ ಸರ್ ಹೇಳಿರ್ತಾರೆ. ಐ ಡೋಂಟ್ ಅಗ್ರಿ. Maybe it is true, but that is not how it should be. No, that's right. ನಾನು ಅದೇ ಹೇಳ್ತಾ ಇರೋದು. ಮೇ ಬಿ ಹಾಗೆ ಇದೆ, ಇವಾಗ ಲೋಕ ಹಾಗೆ ಇದೆ ಅಷ್ಟೇ. ಸ್ವಲ್ಪ ಸೆನ್ಸೇಷನಲೈಸ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೊಂದ್ಸಲ ನೋಡ್ತಾ ಇರ್ತೀನಿ, ಯಾವುದೋ ಒಂದು ಸುಮ್ಮನೆ ಒಂದು ಹೋಟೆಲ್ದು ಏನಾದ್ರೊಂದು ಇರುತ್ತೆ, ಅದನ್ನ ಬರೀ ಒಂದು ವೋಚರ್ ಹಾಕ್ಬಿಟ್ಟು ಈ ಥರ ಒಂದು ತಿಂಡಿ ತಿನ್ನಕ್ಕೆ ಬನ್ನಿ ಅಂತ ಯಾರು ನೋಡಲ್ಲ, ರೀಲ್ಸ್ ಪಾಸ್ ಮಾಡಿಬಿಡ್ತೀವಿ. ಅದೇ ಏನೋ ನಡೀತಾ ಇದೆ ಬೆಂಗಳೂರಲ್ಲಿ, ಯಾರೋ ಏನೋ ಒಂದು ಪಾಸ್ ಮಾಡ್ತಾ ಇದ್ದಾರೆ ಹೆಲ್ಮೆಟ್ ಹಾಕೊಂಡು ಅಂತಿದ್ರೆ ಅದನ್ನ ಕರೆಕ್ಟಾಗಿ ಕೂತ್ಕೊಂಡು ನೋಡ್ತೀವಿ, ನೋಡಿದ್ರೆ ವಾಚರ್ ಇಟ್ಕೊಂಡು ಬೇರೆ ಏನೋ ಇದ್ರ ಬಗ್ಗೆ ಹೋಟೆಲ್ ಬಗ್ಗೆ ಏನೋ ಹೇಳ್ತಾ ಇರ್ತಾರೆ. ಸೊ ಐ ಥಿಂಕ್ ಎವ್ರಿ ಒನ್ ಸ್ಟಾರ್ಟೆಡ್ ಡೂಯಿಂಗ್ ದ ಸೇಮ್ ಥಿಂಗ್. ಅದು ನೆಗೆಟಿವ್ ಅಲ್ಲ, ಅದೊಂದು ಮಾರ್ಕೆಟ್ ಗಿಮ್ಮಿಕ್, ಅದು ಫೈನ್ ಅನ್ಸುತ್ತೆ. ಫಸ್ಟ್ ತೋರಿಸಿದ ನೆಗೆಟಿವ್ ತೋರಿಸೋದಲ್ವಾ? ಒಬ್ಬ ಯಾರನ್ನೋ ಸಾಯಿಸಕ್ ಹೋಗ್ತಾ ಇದ್ವಿ ಅಂತ ನೋಡ್ತಾ ಇದ್ವಿ, ಬಟ್ ಅವ್ನು ಸಾಯಿಸ್ತಾ ಇಲ್ಲ, ಅವನ್ನೆಲ್ಲ ಹೋಟೆಲ್ಗೆ ಹೋಗಿ ತಿಂಡಿ ತಿಂತಾರೆ. ಅದನ್ನೇ ಮಾಡ್ತಿರೋದು ಇವಾಗ ಎಲ್ಲರೂ. ಅದೇ ಅವ್ನು ಪಾಪ ನಾರ್ಮಲ್ ಆಗಿ ತಿಂಡಿ ತಿನ್ಲಿಕ್ಕೆ ಹೋಗಿದೆ, ಸ್ಕ್ರೋಲ್ ಆಗಿರುತ್ತೆ, ಅದು ಬೇಡ ನಮ್ಗೆ ನೋಡ್ಲಿಕ್ಕೆ ಇಂಟ್ರೆಸ್ಟ್. ನೆಗೆಟಿವ್ ಇದ್ರೆ ಮಾತ್ರ ನಾವು ಜಾಸ್ತಿ ನೋಡ್ತಾ ಇರೋದು. ಬಟ್ ಓಕೆ, ಮೇ ಬಿ ಹಾಗೆ ಇದೆ, ಬಟ್ ಐ ಡೋಂಟ್ ಥಿಂಕ್ ಹಾಗೆ ಇರಬೇಕು, ಹಾಗೆ ಇರಬಾರ್ದು. ಈಚ್ ಅಂಡ್ ಎವ್ರಿ ಒನ್ಸ್ ಒಪಿನಿಯನ್ ಡಿಫರ್ಸ್ ಅಂತಾರಲ್ಲ, ಅದೇ ಏನ್ ಮಾಡಿ. ಇವಾಗ 850ಕ್ಕಿಂತ ಹೆಚ್ಚು ನಾಟಕಗಳು ಮಾಡಿದ್ದೀರಾ? 1200. ವಂಡರ್ಫುಲ್. ಡ್ರಾಮಾ ಶೋಸ್ ಒಂದು ನಾಟಕ ತುಂಬಾ ಪ್ರಸಿದ್ಧವಾಗುತ್ತೆ, ಶಿವದೂತ ಗುಳಿಗ. ಸೊ ಅದರಲ್ಲಿ ಅಂದ್ರೆ ಇವಾಗ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಿಗೆ ಯಾವ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ? ಯಾವ ಎಲಿಮೆಂಟ್ಸ್ ನೀವು ಕ್ಯಾರಿ ಮಾಡಿದ್ದೀರಾ ಇಂಡಸ್ಟ್ರಿ? ನಾವಿಬ್ರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಅವರು. ಹೌದು. ನನಗಿಂತ ಚಿಕ್ಕ ವಯಸ್ಸಲ್ಲಿ ಇವರು ಥಿಯೇಟರ್ ಹತ್ತಿದ್ರು. ನಾವೆಲ್ಲ 2012 ಅಲ್ಲಿ ಹತ್ತಿದ್ದು, ಇವಳೆಲ್ಲ 2004 ಅಲ್ಲಿ. ಸೂಪರ್. ನಮ್ಗೆ ನನ್ನ ಪ್ರಕಾರ ಇಟ್ಸ್ ಲೈಕ್ ಸಿನಿಮಾಗಿಂತ ಜಾಸ್ತಿ ನಾವು ತುಂಬಾ ಎಂಜಾಯ್ ಮಾಡಿರೋದು ಸ್ಟೇಜ್ ಮೇಲೆ ಅನ್ಕೊಳ್ತೀವಿ. ಹೌದು, ಅಬ್ಸಲ್ಯೂಟ್ಲಿ 100%. ನಾವು ನಮ್ಮ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಸಿಗ್ತದೆ. ಅಂಡ್ ಪರ್ಫಾರ್ಮೆನ್ಸ್ ವೈಸ್ ನೀವು ಸ್ಪಾಂಟೇನಿಯಸ್ ಆಗಿ ಆ ನಿಮಿಷದಲ್ಲಿ ನೀವು ಅದನ್ನ ಫೀಲ್ ಮಾಡ್ತೀರಾ. ಅಲ್ಲುದಾದ್ರೆ ಸಹ ಫೀಲ್ ಮಾಡ್ತೀರಾ, ಭಯ, ಕೋಪ, ನಗು ಎಲ್ಲ ಜೆನ್ಯೂನ್ಲಿ ಸಿನ್ಸಿಯರ್ ಫೀಲ್ ಮಾಡ್ತೀರಾ. ಬಿಕಾಸ್ ಲೈಟಿಂಗ್ ಇರ್ತದೆ, ಎದುರಿನ ಆರ್ಟಿಸ್ಟ್ನವ್ರು ಸಹ ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದೆ, ಜನಗಳು ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾದಲ್ಲಿ ಸ್ವಲ್ಪ ಕಷ್ಟ ನಮ್ಗೆ, ಐ ಥಿಂಕ್ ಫಸ್ಟ್ ಇದ್ರ ಅಭ್ಯಾಸ ಆದವರಿಗೆ ಸಿನಿಮಾದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಬಿಕಾಸ್ ಅದೊಂದೇ ಇಮೋಷನ್ ನಾವು ಒಂದು 15 ಸಲ ಮಾಡಬೇಕು. ಒಂದೊಂದ್ಸಲ ಕ್ಯಾಮ್ರಾ ನಮ್ಮ ಮುಖದಲ್ಲಿ ಇರ್ತದೆ, ಇರುದಿಲ್ಲ. ಮೇ ಬಿ ಫಸ್ಟ್ ಈಗ ನಮ್ಮ ಇಬ್ಬರ ಮಧ್ಯೆ ಒಂದು ಸೀನ್ ಇದೆ ಅಂಡ್ ತುಂಬಾ ಇಮೋಷನಲ್ ಸೀನ್ ಇದೆ. ಓಕೆ, ಸೊ ಫಸ್ಟ್ ಅವರು ಇಲ್ಲಿ ಕ್ಯಾಮರಾ ಇಟ್ಟಿದ್ದಾರೆ, ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಅಂಡ್ ಮೇ ಬಿ ನಾನು ಅಲ್ಲಿಗೆ ಉಂಟು. ನಾನು ಇವರಿಗೆ ಫಸ್ಟ್ ತೋರಿಸ್ಲಿಕ್ಕೆ ಹತ್ತು ನಂದು ಅದು ಮುಗಿದಿರ್ತದೆ. ಮತ್ತೆ ನನ್ಗೆ ಬರುವಾಗ ಪುನಃ ಅದು ಜೆನ್ಯೂನ್ಲಿ ತರ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಮಾಡದೇ ಇರ್ಲಿಕ್ಕೆ ಆಗುದಿಲ್ಲಲ್ಲ. ದಟ್ ಈಸ್ ಐ ಥಿಂಕ್
ಸಿನಿಮಾ ಆರ್ಟಿಸ್ಟ್ಗೆ ಅದು ಟ್ಯಾಲೆಂಟ್ ಇರಬೇಕು, ಅದು ಸ್ವಲ್ಪ ಕಷ್ಟ. ಅದು ನನಗೆ ಸ್ವಲ್ಪ ಟೈಮ್ ತಾಗಿತ್ತು ಅದನ್ನು ಬ್ರಷ್ ಮಾಡಲಿಕ್ಕೆ. ಮತ್ತೆ ಒಂದು ನಿಂತಾಗ ಲೈಟ್ ತೆಗೊಳ್ಳೋದು, ಬೇರೆ ನಾವು ನಿಂತ ಜಾಗದಿಂದ ಬೇರೆಯವ್ರಿಗೆ ಲೈಟ್ ನನ್ನ ಲೈಟ್ ಯಾರಿಗೆ ಸಹ ಕಟ್ ಆಗೋದಿಲ್ಲ, ನನ್ನಿಂದಾಗಿ ಯಾರಿಗೂ ಲೈಟ್ ಕಟ್ ಆಗೋದಿಲ್ಲ. ಬಟ್ ಐ ಥಿಂಕ್ ನಾನು ಲೈಟ್ ತೆಗೊಳ್ಳೋದಾಗಿದೆ ಒಂದು ಅವಳ ಒಂಚಿ ಟ್ಯಾಲೆಂಟ್ ಅದೇ. ಅದೆಲ್ಲ ನಮಗೆ ಸಿನಿಮಾದ ಆಕ್ಟರ್ನವ್ರಿಗೆ, ಥಿಯೇಟರ್ ಅಲ್ಲಿ ನಾವು ಟೆನ್ಷನ್ ಮಾಡ್ಬೇಕಂತಿಲ್ಲ, ಅಲ್ಲಿ ಲೈಟಿಂಗ್ ನವರು ನಮ್ಗೆ ಅಂತ ಲೈಟ್ ಆಚೆ ಮಾಡ್ತಾರೆ. ಇಲ್ಲಿ ಹಾಗೆ ಅಲ್ಲ, ನಾವು ಲೈಟ್ ಎಲ್ಲಿ ಇದೆ ಅದನ್ನು ಒಂದು ಜಾಗದಿಂದ ಒಂದು ಜಾಗಕ್ಕೆ ಮೂವ್ ಆಗುದಾದ್ರೆ, ಸೊ ಟೆಕ್ನಿಕಲಿ ಇದು ಚಾಲೆಂಜಿಂಗ್ ಇದೆ ಸ್ಟೇಜ್ಗಿಂತ ನನ್ಗೆ ಪರ್ಸನಲಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈಗ ಸಿನಿಮಾದಲ್ಲಿ ಕಟ್ ಚೇಂಜ್ ಮಾಡ್ತಾ ಇರ್ಬೋದು, ನಮ್ಗಲ್ಲ ಹಾಗಿಲ್ಲ. ಅಷ್ಟು ಜನಗಳ ಮುಂದೆ ಡೈಲಾಗ್ ಸ್ಟಾರ್ಟ್ ಮಾಡಿ ಮುಗಿಸ್ಬಿಡ್ಬೇಕು. ಅದೇನಾದ್ರೂ ಮುಂದ್ಗಡೆ ಇರೋನ್ಗೆ ಲಿಂಕ್ ಇದ್ರೆ ಅನ್ಕೊಳ್ಳಿ, ಈಗ ಒಂದು ಎಂಡ್ ನಾವು ಹೊಡಿತೀವಿ, ಆ ಎಂಡ್ ಹೊಡೆದ್ರೆ ಮಾತ್ರ ಅವ್ನು ಮುಂದ್ಗಡೆ ಇರೋನ್ ಹೇಳ್ತಾನೆ ಏನಾದ್ರು ಅಂತಿದ್ರೆ, ಅದು ನಾವು ಹೇಳಿಲ್ಲ ಅಂದ್ರೆ ಅವನು ಹಿಂಗ್ ನೋಡ್ತಾ ಇರ್ತಾನೆ, ಹೇಳು ಒಳ್ಳೆ ಪ್ರೊಫೆಷನಲ್ ಇದ್ರೆ ಅವ್ನು ಗೊತ್ತಾಗುತ್ತೆ ಒಂದು ಸೈಕಲ್ ಹೊಡಿತಾ ಇದ್ದಾನೆ ಅಂತೇಳಿ, ಅವಳೇ ಏನಾದ್ರು ಮರ್ತೋಯ್ತಾ ಅಂತ ಅವನ್ನೇ ತಗೊಂಡು ಹೋಗ್ತಿರ್ತಾನೆ. ಅಂಡ್ ಇನ್ನೊಂದು, ಈಗ ಸಿನಿಮಾವನ್ನ ನೋಡಿದಾಗ ನಮಗೆ ಸಿನಿಮಾ ನೋಡಿದಾಗ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅಂತ ಅನ್ಸುತ್ತಲ್ಲ, ನಾಟಕದಲ್ಲಿ ಆ ಚಾನ್ಸಸ್ ಇದೆ. ಇವತ್ತೇನೋ ಒಂದು ಸ್ವಲ್ಪ ಲೋ ಮಾಡಿದ್ರೆ ಯಾರಾದ್ರೂ ಒಬ್ರು ಬಂದು ನೀನು ಸ್ವಲ್ಪ ಜಾಸ್ತಿ ಅಳುವಂತ ಯಾರಾದ್ರೂ ಒಬ್ರು ಒಳ್ಳೆಯವರೇ ನಮಗೆ ಇಂಟ್ರೆಕ್ಷನ್ ಕೊಟ್ರೆ ನೆಕ್ಸ್ಟ್ ಡೇ ಸಿಕ್ಕಾಪಟ್ಟೆ ಹೇಳ್ತೀವಿ ನಾವು. ಹೌದು. ಮತ್ತೆ ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ, ಸಿನಿಮಾ ಅವ್ರು ಹೇಳಿದಾಗೆ ಸಿನಿಮಾದಲ್ಲಿ ಫೀಲ್ ಮಾಡ್ಕೊಳ್ಳೋಕೆ ತುಂಬಾ ಫೀಲ್ ಮಾಡ್ಕೋಬೇಕು ನಾವು ಯಾರನ್ನೇನೋ ಥಿಂಕ್ ಮಾಡಬೇಕು, ಬಟ್ ನಾಟಕದಲ್ಲಿ ಯಾರನ್ನೂ ಥಿಂಕ್ ಮಾಡಬೇಕು ಅಂತಿಲ್ಲ. ಆ ಪೊಸಿಷನ್, ಆ ಮೂಮೆಂಟ್ ನಮ್ಮನ್ನ ಅಳಿಸ್ಬಿಡುತ್ತೆ. ಇಲ್ಲಿ ಒಂದೇ ಸತಿ ಪರ್ಫಾರ್ಮ್ ಬಿಕಾಸ್ ಇಲ್ಲಿ ನಾವು ಆಕ್ಟ್ ಮಾಡುವಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದೆಲ್ಲ ಏನಿಲ್ಲ, ಮ್ಯೂಸಿಕ್ ತುಂಬಾ ಕೆಲಸ ಮಾಡ್ತದೆ ಅಲ್ಲ. ಸ್ಟೇಜ್ ಅಲ್ಲಿ ಲೈವ್ ಮ್ಯೂಸಿಕ್ ಕೊಡ್ತಾ ಇದ್ದಾರೆ. ಆ ಮ್ಯೂಸಿಕ್ ಕೇಳುವಾಗ, ಈಗ ನೀವು ಒಂದು ಹಾಡ್ ಕೇಳುವಾಗ ಆ ಹಾಡಿದು ಮೂಡಿಗೆ ನೀವು ಬರ್ತೀರಾ, ಇಮಿಡಿಯೇಟ್ಲಿ ನೆಕ್ಸ್ಟ್ ಹಾಡು ಕೇಳುವಾಗ ಅದರದ್ದು ಮೂಡಿಗೆ ಹೋಗ್ತೀರಾ. ಸೊ ಡ್ರಾಮಾದಲ್ಲಿ ಅದಾಗ್ತದೆ, ಆ ಮ್ಯೂಸಿಕ್ ಬರುವಾಗ ಎದುರಲ್ಲಿ ಸಹ ಅವರು ಪರ್ಫಾರ್ಮ್ ಮಾಡ್ತಾರೆ, ನಾವು ಪರ್ಫಾರ್ಮ್ ಮಾಡ್ತೇವೆ, ಅದು ಜೆನ್ಯೂನ್ಲಿ ನಾವು ಆ ನಿಮಿಷದಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ಸಿನಿಮಾದಲ್ಲಿ ಆ ವಿಷಯನನ್ನು ಒಂದು ಮ್ಯೂಸಿಕ್ ಎಲ್ಲ ಇಲ್ಲದೆ 15 ಸಲ ನಾವು ಇಮೋಟ್ ಮಾಡಬೇಕು, ವಿಚ್ ಇಸ್ ವೆರಿ ವೆರಿ ಚಾಲೆಂಜಿಂಗ್ ಅಂತ ನನ್ಗೆ. ಮತ್ತೆ ಇನ್ನೊಂದು, ನಾಟಕದಲ್ಲಿ ಕೆಲವರು, ಈಗ ನಾನು ಇವರು ಒಂದು ಕೆಲವರೆಲ್ಲ ಇದ್ದಾರೆ, ಎಲ್ಲರೂ ಅಂತ ಹೇಳಕ್ಕಾಗಲ್ಲ. ಆ ಸ್ಟೇಜಿಗೆ ಬಂದ್ಮೇಲೆ ನಾವು ತುಂಬಾ ಫ್ರೀ ಆಗೋದು, ಕೆಲವರು ಸ್ಟೇಜಿಗೆ ಬಂದ್ಮೇಲೆ ಸ್ಟ್ರಿಂಗ್ ಆಗೋದು, ಅದೊಂದು ಫಿಯರ್ ಅಂತ ಇರುತ್ತೆ. ನಮ್ಗೆ ಹಂಗಲ್ಲ, ಅದು ಸ್ಟೇಜು ಅದೆಲ್ಲ ಇಲ್ಲ. ಹೋಗು ನೀ ಎಂತ ಬೇಕಾದ್ರಲ್ಲಿ, ಯಾರು ಬೇಕಾದ್ರೆ ಕಾಲು ಎಳಿತೀವಿ ಅಲ್ಲಿ ಕುತ್ಕೊಂಡು, ಎಂತ ಬೇಕಾದ್ರೆ ಮಾಡ್ತೇವೆ. ನಮ್ಗೆ ಸ್ಟೇಜ್ ಪವರ್ ಜಾಸ್ತಿ. ನಮ್ಗೆ ಅದು ಮುಂದ್ಗಡೆ ಆಡಿಯನ್ಸ್ ಏನಾದ್ರು ನಾವು ಹೇಳಿದ ಒಂದು ಪಂಚಿಗೆ ಏನಾದ್ರು ನಕ್ಕರು ಮುಗಿತ್ ನಮ್ದು, ಆಮೇಲೆ ಕೊಡ್ತಾ ಇರ್ತೀವಿ ಹಾಗೆ ನಮ್ದು. ಹೌದು, ಅವಾಗ ಏನೋ ಅಂದ್ರೆ ಎನರ್ಜಿ ಡಬಲ್ ಆಗುತ್ತೆ ಅಂತ. ಮತ್ತೆ ನನ್ನ ಲೈಫಲ್ಲಿ ಈಗ ನೋಡಿ, ಶಿವದತ್ತಗಳಿಗೆ ಮಾಡ್ತಿರೋ ಟೈಮಲ್ಲಿ ಕಾಂತಾರ ಸಿನಿಮಾ ಮಾಡಿ ಅಷ್ಟು ಸಿನಿಮಾ ಬಂದಾಗ ನನಗೆ ಯಾವ ಸಿನಿಮಾಕ್ಕೂ ಹೋಗೋಕ್ಕಾಗಲಿಲ್ಲ. ಬಟ್ ಒಂದು ದಿವಸ ಹತ್ತಿದ್ದೀನಿ ನಾನು, ಅಂದರೆ ಐ ಫೆಲ್ಟ್ ಲೈಕ್ ಏನು ಲೈಫ್ ಇದು ಅಂತ. ಯಾಕೆ ಸಿನಿಮಾದವ್ರು ಯಾಕೆ ನಂಗೆ ಫೋನ್ ಮಾಡಬೇಕು, ಬರೋದಿಲ್ಲ, ನಂಗೆ ಮಾಡೋಕ್ಕಾಗಲ್ಲ, ಡೈಲಿ ಡ್ರಾಮಾಗಳಿದೆ, ನಂಗೆ ಮಾಡೋಕ್ಕಾಗಲ್ಲ ಅಂತಿದ್ದಾಗ ಯಾಕೆ ನಂಗೆ ಫೋನ್ ಮಾಡಬೇಕು ಅಂತೇಳಿ ತುಂಬ ನೋವು ಅನುಭವಿಸಿದ್ದೀನಿ. ಬಟ್ ಒಂದು ಮೂಮೆಂಟಲ್ಲಿ ನಾವು ನಮ್ಮ ಶಿವದತ್ತಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾಟಕ ಮುಗ್ದಾದ್ಮೇಲೆ ಇಟ್ಸ್ ಲೈಕ್ ಎಲ್ಲರೂ ಎದ್ದು ಒಂದು ಚಪ್ಪಾಳೆ ಹೊಡಿತಾರೆ. ಬಟ್ ಅದನ್ನ ಕೇಳ್ತೀವಲ್ವಾ, ಅವಾಗ ಇದೆಲ್ಲ ಮರ್ತೋಗ್ಬಿಡುತ್ತೆ. ಸಿನಿಮಾನು ಬೇಡ, ಏನು ಬೇಡ, ಜಾಲಿಯಾಗಿ ಇದನ್ನು ನೋಡ್ತಾ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅದು. ಈಗ ಸಿನಿಮಾದಲ್ಲಿ ಫಾರ್ ಎಕ್ಸಾಂಪಲ್ ಇವರೊಂದು ತುಂಬಾ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ ನಿಮಿಷದಲ್ಲಿ ನಮಗೆ ಕಂಪ್ಲೀಟ್ ಅರ್ಥ ಆಗಲಿ, ಮೇ ಬಿ ಡೈರೆಕ್ಟರ್ DOP ಅವರು ಸ್ವಲ್ಪ ಚೆನ್ನಾಗಿದೆ ಆದರೆ ನಮಗೆ ಗೊತ್ತಾಗುದಿಲ್ಲ ಅದು ಹೇಗೆ ಅಂತ. ಅದು ಮತ್ತೆ 1 ವರ್ಷ ಕಾಯಬೇಕು, ಅದು ಹೇಗೆ ಬಂದಿದೆ ಅಂತ ಗೊತ್ತಾಗ್ಲಿಕ್ಕೆ. ಡ್ರಾಮಾದಲ್ಲಿ ಹಾಗೆ ಅಲ್ಲ, ಇಮ್ಮಿಡಿಯೇಟ್ಲಿ ಗೊತ್ತಾಗ್ತದೆ ನಮ್ಗೆ, ಆ ವೈಬೇ ಬರ್ತದೆ. ನಾವು ನಗಡಿಸುವ ಸೀನ್ ಮಾಡ್ತಾ ಇದ್ರೆ ಜನಗಳು ನಗಡುವಾಗ ನಮ್ಗೆ ಅದೊಂದು ಥ್ರಿಲ್ಲೇ ಬೇರೆ, ಅವಾಗ್ಲೇ ಸಿಗ್ತದೆ. ಅಲ್ಲುದಾದ್ರೆ ಅವ್ರು ಬ್ಯಾಕ್ ಸ್ಟೇಜ್ಗೆಲ್ಲ ಅಲ್ಕೊಂಡೇ ಬರ್ತಾರೆ, ಹೀಗೆ ಮಾಡ್ಕೊಂಡು, ಅದೆಲ್ಲ ತುಂಬಾ ಖುಷಿ ಆಗ್ತದೆ ನಮ್ಗೆ, ಭಾರಿ ಖುಷಿ ಆಗ್ತದೆ. ಕೆಲವೊಂದು ನಾಟಕಗಳು ರಾತ್ರಿ ಪೂರ್ತಿ ನಡೆಯುತ್ತೆ, ಕೆಲವೊಂದು 1 hour 2 hour, ಅವಾಗೆ ನಿಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಬಿಡುತ್ತೆ. ತಾವು ಮಾಡಿರುವಂತದ್ರಲ್ಲಿ ಸರ್ ನಿಮ್ಗೆ ಅದ್ಭುತವಾದ, ಅಂದ್ರೆ ನಿಮ್ಗೆ ಅತ್ಯದ್ಭುತವಾದಂತ ಮನಸ್ಸಿಗೆ ಹತ್ರ ಆಗಿರುವಂತ ನಾಟಕ ಯಾವುದು? ನಿಮಗೆ? ನನಗೆ ನಮ್ಮ ಕಾವೇರಿ, ಅದು ನನಗೆ ಫಸ್ಟ್, ನಾನು ರಂಗಭೂಮಿಗೆ ಬಂದು ಫಸ್ಟ್ ಮಾಡಿದ ಡ್ರಾಮಾ ಸಹ ಅದೇ. ಅದರಲ್ಲಿ ನನಗೆ ಸ್ವಲ್ಪ ಹೆಸರು ಸಹ ಸಿಕ್ಕಿತ್ತು, ಅಂಡ್ ಅದು ಕ್ಯಾರೆಕ್ಟರ್ ಸಹ ನನ್ನ ರಿಯಲ್ ಲೈಫ್ಗೆ ಸ್ವಲ್ಪ ಹತ್ತಿರ ಇತ್ತು. ಅದು ಪರ ಮಾತಾಡೋದು ಮತ್ತೆ ತುಂಬಾ ಲ್ಯಾಂಗ್ವೇಜಸ್ ಮಾತಾಡೋದು, ಅದು ಸ್ವಲ್ಪ ಕನೆಕ್ಟೆಡ್ ಇತ್ತು. ಸೊ ಐ ಥಿಂಕ್ ನಮ್ಮ ಕಾವೇರಿ. ಓಕೆ, ಈಗ ಮಾರ್ನವಿ ಸಿನಿಮಾದಲ್ಲಿ ತಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಮಾರ್ನವಿ ಸಿನಿಮಾದಲ್ಲಿ ಈಗ ಒಂದು ನಮ್ಮ ಕಡೆ ಎಲ್ಲ ಹುಲಿ ತಂಡಗಳಿರುತ್ತಲ್ಲ, ಅಲ್ಲಿ ಈಗ ನೀವು ಇದೆಲ್ಲ ನೋಡ್ತಿರೋದು ಪಟ್ಟೆ ಹುಲಿಗಳಂತೀವಿ. ಓಕೆ, ಏನು ಹುಲಿಗಳು ಸರ್? ಪಟ್ಟೆ ಹುಲಿಗಳು. ಓಕೆ, ಅದರಲ್ಲಿ ಬ್ಲ್ಯಾಕ್ ಟೈಗರ್ ಅಂತ ಒಂದಿರುತ್ತೆ. ಓಕೆ, ಸೊ ಆ ಬ್ಲ್ಯಾಕ್ ಟೈಗರ್, ಒಂದು ತಂಡದ ಬ್ಲ್ಯಾಕ್ ಟೈಗರ್ ನಾನು ಮಾಡಿರೋದು. ನೀವು ಹೇಳಿದಾಗೆ ಗುರುವನಿಂದ ಕಂಪ್ಲೀಟ್ಲಿ ಉಲ್ಟಾ ಇದು. ಗುಳಿಗನಿಂದ ಗುರು ಆದೆ, ಅದೊಂದು ವೈಬ್, ಇದೊಂದು ಬೇರೆ ವೈಬ್. ಈಗ ನನ್ನ ಪ್ರಕಾರ ಸಿನಿಮ್ಯಾಟಿಕಲಿ ಒಂದು ಸೈಲೆನ್ಸ್ ಇಂದ ವೈಲೆನ್ಸ್ ಅಂತ ಅನ್ಕೋಬಹುದು ನಾವು.
ಆಲ್ರೆಡಿ ಪ್ರೂವ್ ಆಗಿದೆ ಗುರುವ ನೆಕ್ಸ್ಟ್ ಚಾಪ್ಟರ್ 1 ಅಲ್ಲಿ ವೈಲೆಂಟ್ ಅದು ವೈಲೆಂಟ್ ಅದು ವೈಲೆಂಟ್ ಆದ್ರೆ ಅದು ದೈವಿಕ ರೀತಿಯಲ್ಲಿ ವೈಲೆಂಟ್ ವೈಲೆಂಟ್ ಓಕೆ ಸೊ ಇದು ನಾರ್ಮಲ್ ಅಂದ್ರೆ ಕೆಲವರೆಲ್ಲ ಹೇಗಿರುತ್ತೆ ಅಂದ್ರೆ ಕೆಲವರಿಗೆಲ್ಲ ಗೊತ್ತೇ ಇಲ್ಲ ನಾನು ಈ ರೀತಿ ಇದ್ದೀನಿ ಅಂತೇಳಿ ನಿಮ್ಮಂತ ಅಂದ್ರೆ ಯೂಟ್ಯೂಬ್ ಇಂದ ಸೋಷಿಯಲ್ ಮೀಡಿಯಾದಿಂದ ಮಾತ್ರ ಗೊತ್ತಾಗಿರೋದು. ಕೆಲವರೆಲ್ಲ ಇನ್ನು ಗುರು ಅಂದ್ರೆ ತಲೆನಲ್ಲಿ ಹಂಗೆ ಇದೆ, ಬೊಟ್ಟು ಗಡ್ಡ ಬಿಸಿ ಇಲ್ಲಿ ಹಂಗೆ ಇದೆ. ಮತ್ತೆ ಕೆಲವರು ಏನ್ ಅನ್ಕೊಂಡ್ರೆ ನಾನು ಅದೇ ಜನಾಂಗಕ್ಕೆ ಸೇರಿದವನು ನೀವು ಆಕ್ಚುಲಿ ಇನ್ನೋಸೆಂಟ್ ಕಾಣಿಸ್ತಾರೆ, ಅದು ಹೌದು, ನೀವು ಇನ್ನೋಸೆಂಟ್ ಇಲ್ಲ, ಸಿಕ್ಕಾಪಟ್ಟೆ innocent ಕಾಣಿಸ್ತಾರೆ. ಅದರಲ್ಲಿ ಪಾಪ ಜನ ತರ ಕಾಣಿಸ್ತಾರೆ. ಕೇಳಿದ್ರ ಅಲ್ಲ ನಾನು ಹೇಳಿದ್ದು. ಸೊ ಕೆಲವರು ಅದೇ ಜನಾಂಗಕ್ಕೆ ಸೇರಿದವನು ಅಂತ ಅನ್ಕೊಂಡಿದ್ದೆ. ನಂಗೆ ಆ ಟೈಮಲ್ಲಿ ತುಂಬ ಕಾಲ್ ಬಂದಿತ್ತು ಅಂದರೆ ಅದೇ ರೀತಿ ಪಾತ್ರಗಳಿಗೆ. ಬಟ್ ಅದು ಕಾಂತಾರಕ್ಕೆ ಮಾತ್ರ ಸೀಮಿತ ಆ ಪಾತ್ರ, ಬೇರೆ ಯಾವುದಕ್ಕೂ ಮಾಡಲ್ಲ ನಾನು. ಸೊ ಇದು ಒಂದು ನನ್ನ ಪ್ರಕಾರ ಒಂದು ಒಳ್ಳೆ ಕಂಬ್ಯಾಕ್ ಅಂತ ಅನ್ಕೊಳ್ತೀನಿ. ಇದಕ್ಕೆ ಮುಂಚೆ ಹುಚ್ಚ 2 ಅಲ್ಲಿ ವಿಲನ್ ಆಗಿ ಮಾಡಿದ್ದೆ, ಬಟ್ ಆವಾಗ ನಾನು ಯಾರು ಅಂತಲೇ ಪರಿಚಯ ಇಲ್ಲ, ಆ ಸಿನಿಮಾನು ಅಷ್ಟು ಲೆವೆಲ್ಗೆ ನಮ್ಗೆ ಇದಾಗಲಿಲ್ಲ. ಬಟ್ ಈ ಸಿನಿಮಾ ನನ್ನ ಪ್ರಕಾರ ಒಂದು ಒಳ್ಳೆಯ ಒಂದು ಓಪನಿಂಗ್ ಕೊಡ್ಬೋದು ಒಂದು ನೆಗೆಟಿವ್ ಶೇಡ್ಗೆ ಅಂತ ನನ್ನ ಪ್ರಕಾರ ಅನ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ನನ್ನೊಂದು ಹೇಳಿದಾಗ. ಆಲ್ಸೋ ಅವತ್ತು ಗುರುವಾದಲ್ಲಿ ಅವ್ರದ್ದು ಏನಿದೆ, ಅವ್ರು ತುಂಬಾ ಶಾಂತ ಇದಾರಲ್ಲ, ಕ್ವಾಯ್ಟ್ ಇದ್ದಾರೆ, ಕಾಮ್ ಇದ್ದಾರೆ. ಶಿವದೂತ ಗುಳಿಗೆಯಲ್ಲಿ ಆ ಡ್ರಾಮಾ ಆಕ್ಚುಲಿ ಅದು ಮಂಗಳೂರು ಕಲ್ಚರಲ್ಲಿ ಅದು ಸಹ ಒಂದು ವಿಷಯ ಬಂದು, ಆ ಡ್ರಾಮಾವನ್ನು ಒಂದು ಬಂದು ನೋಡ್ಬೇಕು, ಅದರಲ್ಲಿ ಇವರು ಮಾಡುದು ನೋಡ್ಬೇಕು. ಅಪ್ಪ ಫುಲ್ ಸ್ಟಾಮಿನಾ ಇದೆ. ಐ ಥಿಂಕ್ ಅದರದ್ದೊಂದು ವರ್ಷನ್ ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಅವರಿಗೆ ಫಿಸಿಕಲ್ ಸ್ಟಾಮಿನಾ ಹೇಗೆ ಇದೆ ಆಸ್ ಅ ಪರ್ಫಾರ್ಮರ್, ಈಸ್ ಅ ಔಟ್ಸ್ಟ್ಯಾಂಡಿಂಗ್ ಡಾನ್ಸರ್ ಎಸ್ ವೆಲ್. ತುಂಬಾ ಒಳ್ಳೆ ಡಾನ್ಸರ್ಸ್ ಅವರು. ಬಟ್ ಐ ಥಿಂಕ್ ಶಿವದೂತ ಗುಳಿಗೆದ್ದು ಫಿಸಿಕಲ್ ಸ್ಟಾಮಿನಾ ಚೂರ್ ನೆಟ್ಟು ಇದರಲ್ಲಿ ಸ್ವಲ್ಪ ಕಾಣಬಹುದು. ಫಸ್ಟ್ ಎಂಟ್ರಿನಲ್ಲೇ ನಿಮಗೆ ಒಂದು ವಾವ್ ಫೀಲ್ ಕೊಡುತ್ತೆ ಈ ಸಿನಿಮಾ. ವಂಡರ್ಫುಲ್ ಸರ್. ಇವಾಗ ನೀವು ಹೇಳ್ತಾ ಕೇಳ್ತಾ ನಮ್ಗೊಂದು ವೈಬ್ ಕ್ರಿಯೇಟ್ ಆಗ್ತದೆ. ಆ್ಯಕ್ಚುಲಿ ಇನ್ನು ಸಿನಿಮಾ ರಿಲೀಸ್ ಆಗೋ ತನಕ ನಾವು ವೇಟ್ ಮಾಡಲೇಬೇಕು. ನಂತರ ಕಾಂತಾರದ ಒಂದು ವಿಚಾರ ನಾನು ಆ್ಯಕ್ಚುಲಿ ಕೇಳಬೇಕು. ಏನು ಅಂದರೆ ನೀವು ಗುರುವ ಪಾತ್ರವನ್ನು ನೀವು ನಿರ್ವಹಿಸಿದ್ದೀರಾ. ರಿಷಬ್ ಶೆಟ್ಟಿ ಸರ್ಗೆ ನೀವು ಒಂದಷ್ಟು ವಿಚಾರಗಳು ಇವಾಗ ತುಂಬ ಮಡಿ ಮೈಲ್ಗೆ ಎಲ್ಲನೂ ತುಂಬ ಮುಖ್ಯ, ಎಸ್ಪೆಷಲಿ ಆ ಪಾತ್ರವನ್ನು ಮಾಡಬೇಕು. ಇದನ್ನೆಲ್ಲ ಒಂದಷ್ಟು ವಿಚಾರಗಳನ್ನ ನೀವು ಹೇಳ್ಕೊಟ್ರಿ ಸರ್ಗೆ ಎಲ್ಲ, ಸೊ ಅವ್ರು ಅದನ್ನು ಪಾಲಿಸಿದ್ರು ಅಂತ ನಾವು ಕೇಳ್ಪಟ್ವಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಹಿಂದೆ ಜನಗಳು ತುಂಬ ಇದ್ದಾರೆ. ಹಳೆ ಕಾಂತಾರದಲ್ಲಿ ಪಾತ್ರವಾಗಿದ್ದೆ ಎಂಡ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಏನಿದೆಯಲ್ಲ ಅದಕ್ಕೆ, ಮತ್ತೆ ಕೋಲಕ್ಕೆ ಸಂಬಂಧಪಟ್ಟಿದ್ದು. ಕೋಲ ಡೈರೆಕ್ಷನ್ ರಾಜವೀರ್ ಶೆಟ್ಟಿ ಅವ್ರು ಮಾಡಿರೋದು. ಬಟ್ ಅದಕ್ಕೆ ಅಂದರೆ ಆ ಟೈಮಲ್ಲಿ ಅವರಿದ್ದರು. ಬಟ್ ಆ ನಲಿಕೆ ಏನಿದೆಯಲ್ಲ ಅದನ್ನು ರಿಷಭನಿಗೆ ಹೇಳ್ಕೊಡ್ತಾ ಇದ್ದೆ ನಾನು. ಸೊ ಆ ಟೈಮಲ್ಲಿ ತುಂಬ ರಿಚುವಲ್ಸ್ ಫಾಲೋ ಮಾಡ್ತಾ ಇದ್ರಿ. ಯಾಕಂತ ಹೇಳಿದ್ರೆ ಅದೊಂದು ಚಿಕ್ಕ ಬೌಂಡ್ರಿನಲ್ಲಿ ಅದರಲ್ಲಿ ಸ್ನಾನ ಎಲ್ಲ ಇತ್ತಲ್ಲ, ದೈವಸ್ಥಾನ ಎಲ್ಲ ಇತ್ತು. ಆ ಟೈಮಲ್ಲಿ ತುಂಬ ರಿಚುವಲ್ಸ್ ಇತ್ತು. ಅಂದರೆ ಅದರೊಳಗಡೆ ಯಾರು ಚಪ್ಪಲಿ ಹಾಕೋಂಗಿಲ್ಲ. ಒಂದು ತಿಂಗಳು ಕೋಲ ಸೀಕ್ವೆನ್ಸ್ ಆಗೋಕ್ಕೆ 1 ತಿಂಗಳಿಗೆ ಹಿಂದೆನೇ ನಾನ್ ವೆಜ್ ಎಲ್ಲ ಬಿಟ್ಟಿದ್ರು. ಮತ್ತು ಆ ಸರೌಂಡಿಂಗಲ್ಲಿ ಎಲ್ಲೂ ನಾನ್ ವೆಜ್ ಮಾಡ್ತಾ ಇರಲಿಲ್ಲ. ತುಂಬ ಪೂಜೆಗಳು ಹರಕೆಗಳು ಅದೆಲ್ಲ ಮಾಡ್ತಾಯಿದ್ರು. ಈ ಸರಿ ಕ್ಯಾನ್ವಾಸ್ ದೊಡ್ಡದು. ಈ ಸರಿ ಅಫಿಷಿಯಲ್ ಕೊರಿಯೋಗ್ರಾಫರ್ ಆಗಿದ್ದೀನಿ ಎಲ್ಲ 2 ಸೀಕ್ವೆನ್ಸಿಗೂ. ಕ್ಲೈಮ್ಯಾಕ್ಸು ಚಾಮುಂಡಿ ಸೀಕ್ವೆನ್ಸ್ ಮತ್ತು ಅದಕ್ಕೆ ಮುಂಚೆ ಇರೋ ಗುಳಿಗ ಸೀಕ್ವೆನ್ಸ್, ಗೆಸ್ಟರ್ ಪೋಸ್ಟರ್ಸ್ ಎಲ್ಲ ನಾನೇ ಇದು ಮಾಡಿರೋದು. ಟೋಟಲ್ ಕೊರಿಯೋಗ್ರಾಫರ್ ಈ ಸರಿ ನಮಗೆ ಅಷ್ಟು ಮಾಡ್ಲಿಕ್ಕೆ ಆಗಲಿಲ್ಲ. ಅಂದರೆ ಹಳೇ ಥರದ್ದೆಲ್ಲ ಮಾಡ್ಲಿಕ್ಕಾಗಲಿಲ್ಲ. ಬಟ್ ಸೀಕ್ವೆನ್ಸ್ ಮಾಡ್ತಿರುವಾಗ, ಅಂದರೆ ಗುಳಿಗನ್ ಸೀಕ್ವೆನ್ಸ್ ಮಾಡೋಕ್ಕಾಗಲಿ, ಎಂಡಲ್ಲಿ ಚಾಮುಂಡಿ ಸೀಕ್ವೆನ್ಸ್ ಮಾಡೋಗಲಿ, ಅದಾದಮೇಲೆ ಕೋಲ ಸೀಕ್ವೆನ್ಸ್ ಮಾಡೋಗಲಿ, ಆ ಟೈಮಲ್ಲಿ ಏನು ಬೇಕು ಅದಕ್ಕೆ ರಿಚುವಲ್ಸ್ ಏನು ಬೇಕು ಅಂದರೆ ದೃಷ್ಟಿ ತೆಗೆಯೋದಾಗಿರಲಿ, ಅಲ್ಲ ಅದಕ್ಕಿಂತ 3 ದಿವಸದ ಹಿಂದೆ ನಾನ್ ವೆಜ್ ಬಿಡೋದು, ಕಲಸ ನೀರು ಸ್ನಾನ ಮಾಡೋದಾಗಲಿ, ಅಲ್ಲಿ ಏನೆಲ್ಲ ಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟವರೇ ಅಲ್ಲಿದ್ದರು. ಇಟ್ಸ್ ನಾಟ್ ಲೈಕ್ ನಾವು ಮಾತ್ರ ನಮ್ಮ ಪಾಠಕ್ಕೆ ಮಾಡ್ಕೊಂಡು ಹೋಗಿರೋದು, ಕೊರಿಯೋಗ್ರಾಫ್ ಮಾಡೋದು, ಹಂಗಲ್ಲ. ಅವರ ಅನುಮತಿಯನ್ನು ಪಡೆದು, ದೈವದ ಅನುಮತಿಯನ್ನು ಪಡೆದು ಎಲ್ಲವನ್ನೂ ಮಾಡ್ಕೊಂಡು ಹೋಗಿರೋದು. ದೈವ ಯಾವುದಕ್ಕಾದರೂ ದೈವ ಬೇಡ ಅಂತಿದ್ದಾಗ, ಆ ವಿಷಯವನ್ನು ಮಾಡಬೇಡಿ ಅಂತಿದ್ದಾಗ ಅದನ್ನು ಮಾಡಲಿಲ್ಲ ನಾವು. ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ ನಾವು ಕೆಲವುದನ್ನು ಕೇಳಿದ್ದೀವಿ, ಕೆಲವುದಕ್ಕೆಲ್ಲ ದೈವ ಒಪ್ಪಿಗೆ ಕೊಟ್ಟಿದೆ. ಆ ಯಾವುದೆಲ್ಲ ಒಪ್ಪಿಗೆ ಕೊಟ್ಟಿದೆ ಅದನ್ನು ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ. ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೀವಿ. ಎಲ್ಲ ವಿಷಯದಲ್ಲೂ ಶ್ರದ್ಧಾ ಭಕ್ತಿ ಇತ್ತು. ಅಂದರೆ ದೈವ ಕೆಲವರಿಗೆಲ್ಲ ಒಂದು ವಿಷಯಗಳಿರುತ್ತೆ. ಈಗ ಮೀಡಿಯಾದಲ್ಲಿ ತುಂಬ ಕೇಳ್ಪಟ್ಟಿದ್ದೀರಾ ನೀವು, ದೈವ ಹಾಗೆ ಹೇಳ್ತಂತೆ, ದೈವ ಹೀಗೆ ಹೇಳ್ತಂತೆ. ಯಾವುದೇ ಒಂದು ವಿಷಯವನ್ನು ನೀವು ಮಾಡುವಾಗ, ಇವಾಗ ದೇವರಾಗಲಿ ದೈವಾಗಲಿ ನೀವು ಕೇಳುವಾಗ ಏನು ಹೇಳ್ತದೆ ಅಂತ ಹೇಳಿದ್ರೆ, ಕಷ್ಟಪಡ್ತೀಯ, ನಾನಿದ್ದೀನಿ ನಿನ್ನ ಜೊತೆ, ಕಷ್ಟಪಡು, ಇದು ನಿಂಗೆ ಬೇಕಾ, ಈಗ ನಿಂಗೊಂದು ಬೇಕಾ, ಈಗ ಒಂದು ಮನೆ ಕಟ್ತೀರಾ ಅಂತ ಅಂದ್ಕೊಳ್ಳಿ. ನೀವು ಮನೆ ಕಟ್ಟಬೇಕಾ, ಕಟ್ಟು, ನಿನ್ನಿಂದ ನಾನಿದ್ದೀನಿ. ಆದರೆ ಮನೆ ಸುಲಭದಲ್ಲಿ ಆಗಲ್ಲ. ನಾನಿದ್ದೀನಿ ಅಂದ್ಬಿಟ್ಟು ಪಟಪಟ ಅಂತ ನಾಳೆ ಬೆಳಿಗ್ಗೆ ಎತ್ಕೊಳ್ಳಿ ಮನೆ ಆಗಲ್ಲ. ನಿಮಗೆ ಲೋನ್ ಪಾಸ್ ಆಗದೆ ಇರ್ಬೋದು, ಏನೋ ಒಂದು ಕಷ್ಟ ಪಡ್ತಾನೆ ಇರಬೇಕು ನೀವು. ಎಂಡ್ ಆಫ್ ದ ಡೇ ಇದಾಗುತ್ತೆ, ಹೌಸಿಂಗ್ ಸೆರೆಮನಿ ಆಗುತ್ತೆ ನಿಮಗೆ. ಎಂಡಲ್ಲಿ ನಾನು ಇರ್ತೀನಿ ಅಂತೇಳಿ ನೀವು ಕಷ್ಟಪಡ್ತಿರೋದೆಲ್ಲ ದೇವ್ರು ಕಷ್ಟ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬಾರ್ದು ನೀವು. ದೇವ್ರು ಏನಂದಿದ್ದು ನಿಮಗೆ, ನೀನು ಕಷ್ಟಪಡೋಕೆ ರೆಡಿ ಇದೆಯಾ, ಎಂಡಲ್ಲಿ ರಿಸಲ್ಟ್ ನಾನು ನಿಮ್ಗೆ ಕೊಡ್ತೀನಿ, ನೀವು ಅದನ್ನು ಬಿಡಬೇಡ, ಏನಾದರೂ ಬಿಡಬೇಡ. ನೀನು ಬಿದ್ದರೆ ನಿನ್ನ ಎಬ್ಬಿಸ್ತೀನಿ. ಆದರೆ ನೀನು ಯಾರಾದರೂ ನೀನು ಬಂದು ಬೀಳಿಸಿದ್ರೆ ನಾನು ಮಾಡೋಕ್ಕಾಗಲ್ಲ. ಬೀಳಿಸ್ತೀಯ, ನೀನು ಬೀಳ್ತೀಯ, ಬಿದ್ದಾಗ ನೀನು ಎಬ್ಬಿಸ್ತೀನಿ ನಾನು, ಮತ್ತೆ ಆ ದಾರಿಯಲ್ಲಿ ನಡೆಸ್ತೀನಿ ನಾನು. ಆದರೆ ಎಂಡ್ ಆಫ್ ದ ಮೂಮೆಂಟ್ ನಿನಗೆ ನಾನು ಸಕ್ಸಸ್ ಕೊಡ್ತೀನಿ ಅಂತೇಳಿ. ಇದೇ ಆಗಿದೆ ಕಾಂತಾರದಲ್ಲಿ. ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅವ್ರವ್ರಿಗೇನೋ ಏಟುಗಳಾಗಿದೆ, ತಾಗಿದೆ, ಅದಾಗಿದೆ, ಇದಾಗಿದೆ, ಇದು
ಇಷ್ಟು ದೊಡ್ಡ ಒಂದು ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಅದೆಲ್ಲ ನಡಿಬೇಕಲ್ವಾ. ದೇರ್ ಶುಡ್ ಬಿ ಸ್ವೆಟ್ ಬ್ಲಡ್ ಎವ್ರಿಥಿಂಗ್. ಸುಮ್ಮನೆ ಕುತ್ಕೊಂಡು ಹಿಂಗೆ ನೋಡ್ಬಿಟ್ರೆ ಸಿನಿಮಾಗಳಾಗಲ್ಲ. ಸೊ ಆ ಕಷ್ಟಪಡೋ ಟೈಮಲ್ಲೆಲ್ಲ ದೈವಗಳು ಮುನಿಸ್ಕೊಂಡಿದೆ, ದೈವಗಳು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಂಗಿಲ್ಲ. ಮುನಿಸ್ಕೊಂಡಿದ್ರೆ ಇಷ್ಟು ದೊಡ್ಡ ಸಕ್ಸಸ್ ಏನು ಕೊಡ್ತು ದೈವ? ಸುಮ್ಮನೆ ಅಲ್ವಲ್ಲ. 800 ಕೋಟಿ 900 ಕೋಟಿ ಸುಮ್ಮನೆ ಅಲ್ಲಲ್ಲ. ಇಷ್ಟು ಜನಗಳು ನೋಡಿ ಅಷ್ಟು ಭಕ್ತಿ ಶ್ರದ್ಧಾ ಭಕ್ತಿಯಿಂದ ಎಲ್ಲ ನೋಡಿದ್ದಾರೆ, ಸುಮ್ಮನೆ ಅಲ್ಲಲ್ಲ. ಒಂದು ಕನ್ನಡ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಕ್ಟೋಬರ್ 31 ಇಂಗ್ಲಿಷ್ ವರ್ಷನಲ್ಲಿ ಬರ್ತಾ ಇದೆ ಸಿನಿಮಾ. ಎಲ್ಲಿ ಹೋಯ್ತು ನಮ್ಮ ಸ್ಯಾಂಡಲ್ವುಡ್ ನೋಡಿ. ಈ ಸಿನಿಮಾ ಅಷ್ಟು ಲೆವೆಲ್ಗೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಅದು ಎಲ್ಲರೂ, ನೀವು ಎಲ್ಲರ ಹತ್ರನೂ ಕೇಳಿ, ಎಲ್ಲರೂ ಹೇಳೋದು ಒಂದೇ ಹೆಸರು, ದೈವ ಅಂತೇಳಿ. ರಿಷಭನ್ ಹತ್ರ ಕೇಳಿ, ಅವರು ಹೇಳಿದ್ದು ಮೊನ್ನೆನೇ ಹೇಳಿದ್ರು ಇಂಟರ್ವ್ಯೂನಲ್ಲಿ, ನಾವು ಮಾಡಿದ್ದೇನೂ ಅಲ್ಲ, ನಾವು ಬರೀ ನಮಗೇನೋ ಮಾಡಬೇಕಂತ ಅದು ಮಾಡ್ಕೊಂಡು ಹೋಗಿ. ಇದು ಎಲ್ಲವೂ ಮಾಡ್ತಾ ಇರೋದು ನಮ್ಮ ಹಿಂದೆ ನಿಂತಿರೋ ಒಂದು ಶಕ್ತಿಗಳು. ಅದಕ್ಕೇನು ಇಷ್ಟ ಇದೆಯೋ ಅದು ಮಾಡ್ಕೊಂಡು ಹೋಗ್ತಾ ಇದೆ. ಸೊ ರಿಸಲ್ಟ್ ಕೊಡೋದ್ರಲ್ಲಿ ಮೇಲೆ ಡಿಪೆಂಡ್. ನೀವು ಕೆಲವು ಸರಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಇವಳಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಮಗೆ ಎಕ್ಸ್ಪೀರಿಯನ್ಸ್ ಇದೆ. ನಾವು ಎಷ್ಟು ಸಿನಿಮಾದಲ್ಲಿ ಎಷ್ಟೋ ದುಡಿದಿರ್ತೀವಿ, ಕಷ್ಟಪಟ್ಟಿರ್ತೀವಿ. ಡಿಡ್ ಇಟ್ ಗಿವ್ ಎನಿಥಿಂಗ್? ನೋ. ಎಲ್ಲ ನಾಟಕದಲ್ಲೂ ನಾವು ನಾಟಕ ಮಾಡುವಾಗ ವಿ ಹ್ಯಾವ್ ಟು ಸ್ಟ್ರಗಲ್ ಸೇಮ್ ಅಲ್ವಾ. ಸೇಮ್ ಮೇಕಪ್ ಮಾಡಬೇಕು, ಎಷ್ಟೊತ್ತು ನೈಟ್ ಲೇಟ್ ಆದರೂ ನಾವು ಆ್ಯಕ್ಟ್ ಮಾಡಬೇಕು, ಅದು ಮಾಡಬೇಕು. ಎಲ್ಲ ನಾಟಕಗಳು ನಮ್ಮ ಹೆಸರು ಕೊಡುತ್ತೆ ಅಂತಿಲ್ಲ. ಸ್ಟ್ರಗಲಿಂಗ್ ಲೆವೆಲ್ ಸೇಮ್. ಈಗ ಸಿನಿಮಾನೇ ಆಗಿರಲಿ, ನಾವು ಒಂದು 5 ನಿಮಿಷದಲ್ಲಿ ಸಿನಿಮಾ ನೋಡ್ಬಿಟ್ಟು ಹೇಳ್ಬಿಡ್ತೀವಿ, ಚೆನ್ನಾಗಿಲ್ಲ ಕಣ. ಬಟ್ ಅವ್ರು ಏನು ಚೆನ್ನಾಗಿಲ್ಲ ಅಂತ ಒಂದು ಸಿನಿಮಾ ಮಾಡೋಕ್ಕೆ ಒಂದು ದಿವಸ ಸಿನಿಮಾ ಮಾಡಿರ್ತಾರೆ ಅಲ್ಲಲ್ಲ. ಅವ್ರು ನಮ್ಮ ಥರ 50 ದಿವಸ ಕಷ್ಟಪಟ್ಟಿರ್ತಾರೆ. ಅಷ್ಟು ಲೈಟ್ ಮ್ಯಾನ್ಗಳು ಅವರು ಇವರು ಅದು ಎಲ್ಲಿಂದ ದುಡ್ಡು ತಂದಿರ್ತಾರೆ, ಏನೋ ಒಂದು ಮಾಡ್ಕೊಂಡು ಸಿನಿಮಾ ಮಾಡಿರ್ತಾರೆ ತಾನೆ. ಬಟ್ ಸ್ಟ್ರಗಲ್ ಸೇಮ್, ರಿಸಲ್ಟ್ ಬೇರೆ ಅಲ್ಲ. ಸೊ ಇಲ್ಲೂ ದೇವ್ರು ಹಂಗೆ ಮಾಡ್ಬೋದಿತ್ತಲ್ಲ, ಸ್ಟ್ರಗಲ್ ಕೊಟ್ಟು ರಿಸಲ್ಟ್ ಕೊಡದೇ ಇದ್ದಿದ್ರೆ. ಬಟ್ ದೈವ ಹೇಳಿದಂಗೆ ಮಾಡಿದೆ. ದೈವ ಏನು ಹೇಳಿತು? ಕಷ್ಟ ಕೊಡ್ತೀವಿ, ಕಷ್ಟ ಬರ್ತೀಯಾ, ನಿಂಗೆ ಬೇಕಾ ಬೇಡ ಅಂತ ಕೇಳಿದೆ. ಬೇಕು, ಕಷ್ಟ ಪಡ್ತೀಯಾ, ರೆಡಿ ಇದೆಯಾ? ರೆಡಿ, ನಿನ್ನ ಜೊತೆ ನಾನಿದ್ದೀನಿ, ಹೋಗು ಇತ್ತಲ್ಲ, ಮುಗಿಸ್ಕೊಡ್ತಾನ. ಮತ್ತೆ ಅಲ್ಲಿ ಏನೋ ಅವಘಡಗಳು ನಡೆಯೋದಂತೆ. ಅದೆಲ್ಲ ಆಗ್ತಿರೋ ಟೈಮಲ್ಲಿ ನಾನೊಂದು ಹೇಳ್ತೀನಿ, ನೀವು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಅದು ನೆಗೆಟಿವ್ ನಲ್ಲಿ ತುಂಬಾ ಟಾಕ್ಸ್ ಆಯ್ತು ಆಕ್ಚುಲಿ. ಕರೆಕ್ಟ್ ಅಲ್ಲ? ಅದಕ್ಕೆ ನಾನು ಅವಾಗ ಹೇಳಿದ್ದು ಮ್ಯಾಟರ್ಸ್ ಹಿಯರ್ ನೆಗೆಟಿವ್ ದೊಡ್ಡ ಮ್ಯಾಟರ್ ಆಗೋದಿಲ್ಲ ಅಂತ. ತುಂಬಾ ಆಯ್ತು, ಅಲ್ಲಾಯ್ತು ಇಲ್ಲಾಯ್ತು, ದೈವ ಮುನಿಸ್ಕೊಂಡ್ಬಿಡ್ತು ರಿಷಭನ್ ಮೇಲೆ. ದೈವ ಮುನಿಸ್ಕೊಂಡಿದ್ರೆ ರಿಷಭನ್ ಅಲ್ಲಿಗೆ ಏನೋ ಆಗ್ತಿತ್ತಲ್ಲ. ಅವ್ರಿಗೆ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, 2-3 ಸರಿ ನಾನು ಸಾಯ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸಾಯ್ತಾ ಇದೆ ಅಂತ ಸತ್ತೋಗ್ಬಿಡ್ಬೇಕಿತ್ತು ದೈವ ಇಲ್ದಿದ್ರೆ. ಈಗಲೂ ಎದ್ದು ನಿಂತು ಇಂಡಿಯನ್ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ತಾನೆ. ಯಾರು ಕೊಟ್ಟಿದ್ದು? ದೈವನೇ ತಾನೆ. ಅದನ್ನ ಪಾಸಿಟಿವ್ ಆಗಿ ನಮ್ಗೆ ತಗೋಬೋದಲ್ವಾ? ಓ ದೈವ ನಿಂತಿದೆ ಮರ, ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ದೈವ ನಿಂತಿದೆ. ಎಂಥ ಮ್ಯಾನ್ ಮೇಡ್ ವಿಷಯಗಳು. ಈಗ ನಾನೊಂದು ಹೇಳ್ತೀನಿ, ಕಾಂತಾರವನ್ನ ಬಿಟ್ಟು ಬಿಡೋಣ. ಕಾಂತಾರದಲ್ಲಿ ದೈವಗಳಿಲ್ಲ ಅನ್ಕೊಳ್ಳೋಣ, ಬಾಹುಬಲಿ ಅಂತ ಅನ್ಕೊಳ್ಳೋಣ. ಬಾಹುಬಲಿಯಲ್ಲಿ ಯಾವ ಅವಘಡಗಳು ನಡೆದಿಲ್ಲ ಅನ್ಕೊಳ್ತೀರಾ? ಇಲ್ಲ ದೊಡ್ಡ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಸೆಟ್ ಹಾಕುವಾಗ ಯಾರು ಸೆಟ್ಟಿಂದ ಬೀಳುದಿಲ್ವಾ, ಅಲ್ಲೇ ಸೆಟ್ಟಲ್ಲಿ ಆಕ್ಸಿಡೆಂಟ್ ಆಗುದಿಲ್ವ, ಎಂತೆಂತ ಆಗುದಿಲ್ಲ, ಆಗುತ್ತೆ. ಆಗ ಹೇಳಲಿಕ್ಕಾಗ್ತದಾ ಎಲ್ಲಿಯೋ ಒಂದು ದೈವಸ್ಥಾನ ಇತ್ತು, ದೈವದ್ದು ಏನೋ ಮುಡಿಸ್ಕೊಂಡಿದ್ದಾರೆ ಅಂತೇಳಿ? ಯಾಕೆ ನಾನು ಹೇಳ್ತೇನೆ, ನಂದು ಮನೆ ನೆತ್ತರಕೆರೆ ಸಿನಿಮಾ, ನಂದು ಬಾರ್ ಸೆಟಪ್ಪೇ ಹತ್ತಿ ಉರಿಯಿತು. ಯಾವ ದೈವದ್ದು ಮುನಿಸು ಅಂತ ಹೇಳೋದು ನಾನು? ಹೇಳಿಕ್ಕೆ ಆಗೋದಿಲ್ಲ. ಅಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗಿರೋದಷ್ಟೇ. ಅವ್ರು ಏನೋ ಎಣ್ಣೆಗೆ ನೀರು ಇದು ಬಿತ್ತು ಅಂತ ಹೇಳಿ ನೀರು ಹಾಕಿದರೆ, ನೀರು ಹಾಕಿದ ಕೂಡ ಅದು ಬಗ್ ಅಂತ ಹತ್ಕೊಳ್ತು, ಎಲ್ಲ ಒಂದು ಇಟ್ಕೊಳ್ತು, ಹೋಯ್ತದು. ಅಲ್ಲಿ ಏನೂ ಹೇಳೋಕ್ಕಾಗಲ್ಲ. ಅದೇ ಈಗ ಕಾಂತಾರದಲ್ಲಿ ಆ ಥರ ಬೆಂಕಿ ಬಿದ್ದಿದ್ದೀರೆ, ದೈವಗಳು ಮುನಿಸ್ಕೊಂಡಿದೆ ಅಂತ ಹೇಳಿ ಮತ್ತೆ ಪ್ರಚಾರಗಳು, ನೆಗೆಟಿವ್ ಪ್ರಚಾರಗಳು. ಸೊ ಇಲ್ಲಿ ನೆಗೆಟಿವಿಟಿ ನೋಡೋಕ್ಕೆ ತುಂಬ ಆಸೆ ಎಲ್ಲರೂ. ಅದಕ್ಕೆ ನಾನು ಅವಾಗ ಹೇಳಿದ್ದು, ಪಾಸಿಟಿವ್ ಬಗ್ಗೆ ಯಾರು ಮಾತಾಡ್ತಾರೆ ಹೇಳಿ ಕೂತ್ಕೊಂಡು? ಯಾರು ಮಾತಾಡಲ್ಲ ಇಲ್ಲಿ. ಯಾರಾದರೂ ಕೂತ್ಕೊಂಡು ಮಾತಾಡೋದು, ಅವ್ರಿಗೆ ಆಗ್ಬೋದು ಮರ, ಆಯ್ತರ ಆಗಿತ್ತಂತೆ. ನಾವು ಜಾಸ್ತಿ ಕೂತ್ಕೊಂಡು ಮಾತಾಡೋದು ನೆಗೆಟಿವ್ ಬಗ್ಗೆ. ನಾವು ಎಲ್ಲಾದರೂ ಕೂತ್ಕೊಂಡು ಯಾರಾದರೂ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂತ್ಕೊಂಡಾಗ ಒಬ್ಬನು ಅವ್ನು ಎಂತ ಅಲ್ಲ ಹಾಗೆಲ್ಲ ಮಾಡೋದಾ, ಸೂಪರ್ ಮರೆ, ಯಾರೂ ಮಾತಾಡೋದಿಲ್ಲ. ಯಾರಾದರೂ ಇನ್ನೊಬ್ಬನ ಬಗ್ಗೆ ಏನಾದರೂ ಒಂದು ವಿಷಯ ಹೇಳ್ತಿಲ್ಲ, ಹಾಗೆ ಮಾಡಿದ್ನವ ನಿಮ್ಗೆ ಇನ್ನೊಂದು ವಿಷಯ ನಾನು ಹೇಳ್ತೇನೆ ಅಂತ ಹೇಳಿ ಇನ್ನೊಂದು ವಿಷಯ ಹೇಳ್ತೇನೆ ನನ್ನ ಬಗ್ಗೆ ಬೇಕಿದ್ರೆ. ರಿಷಬ್ ಸರ್ ಎಕ್ಸಾಕ್ಟ್ಲಿ, ಸಾರಿ ಫಾರ್ ಇಂಟರಪ್ಷನ್. ಮೇಕಪ್ ಮಾಡ್ಕೊಳ್ಬೇಕಾದ್ರೂ ಸರಿ, ಅವರು ಈ ಚಾಪ್ಟರ್ 1ನಲ್ಲಿ ಏನಕ್ಕಂದರೆ ಅದಕ್ಕೆ ಆದಂತಹ ಎಷ್ಟೊಂದು ಅಂದರೆ ಮಡಿ ಮೇಲ್ಗೆಗಳನ್ನ ಮತ್ತೆ ಫಾಲೋ ಮಾಡಿರೋವಂಥದ್ದು ಈ ಚಾಪ್ಟರ್ 1 ಹಂಗೆಲ್ಲ ಮಾಡಿದ್ದಾರೆ ಅಂತ ತುಂಬ ಮಾಡಿದ್ದಾರೆ ಮ್ಯಾಮ್. ಅವರು ಪ್ರಗತಿ ಅಕ್ಕ ಅಂತೂ ದೇವಸ್ಥಾನದ ಒಂದು ಲಿಸ್ಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಬೆಳಿಗ್ಗೆ ಅಲ್ಲಿಗೆ, ಸಾಯಂಕಾಲ ಇಲ್ಲಿಗೆ ಸೆಂಟ್ರಲ್ಲಿ ಅವರು ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ರು ಕೂಡ ಅವ್ರದ್ದೊಂದು ಲಿಸ್ಟ್ ಇದೆ, ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅದನ್ನೆಲ್ಲ ಮಾಡ್ತಾನೆ ಇರ್ತಾರೆ. ಓಕೆ, ಇವರು ಅಷ್ಟೇ ತುಂಬ ಭಕ್ತಿಯಿಂದ ಇರೋರು. ಅಂದರೆ ಸುಮ್ಮನೆ ದೇವರು ಅವರಿಗೆ ಹೆಸರು ಕೊಟ್ಟಿಲ್ಲ ಯಾರೋ ಡಿವೈನ್ ಸ್ಟಾರ್ ಅಂತೇಳಿ. ಅವ್ರೊಳಗಡೆ ಡಿವೈನಿಟಿ ಬಂದುಬಿಟ್ಟಿದೆ. ಹಳೆ ಕಾಂತಾರದಲ್ಲಿ ಅದು ಕೊಟ್ಟಾದ್ಮೇಲೆ ಬಂತೋ ಗೊತ್ತಿಲ್ಲ, ಬಟ್ ಈಗ ನಾವು ಅವ್ರನ್ನ ನೋಡ್ತೀವಲ್ಲ, ಅವರೇ ಒಂದು ವೈಬ್ ನಮಗೆ. ರಿಷಭಣ್ಣ ಅಂತ ವೈಬ್ ಅಲ್ಲ ಅದು, ಅವ್ರು ನೋಡಿದಾಗಲೇ ಅದೊಂದು ವೈಬ್. ಅಲ್ಲಿ ಒಂದು ಇರ್ತಾರೆ, ನಮ್ಮ ಜೊತೆ ಇರ್ತಾರೆ, ಮಾತಾಡ್ತಾರೆ. ಮತ್ತು ಸಿನಿಮಾದ ಬಗ್ಗೆ ಎಲ್ಲ ಇದು ಮಾಡ್ತಿರುವಾಗ ಅವರ ಹೋಗ್ತಿರುವಂಥ ಒಂದು ರೀತಿಯಾಗಿರಲಿ, ಅಂದರೆ ನಾವು ಅದನ್ನು ಅಂದರೆ ನಾನು ಕೊರಿಯೋಗ್ರಾಫರ್ ಆಗಿ ನಾವು ಏನು ಬೇಕಾದ್ರೂ ಹೇಳ್ಬೋದು. ಇಟ್ಸ್ ನಾಟ್ ಲೈಕ್ ಯು ಶುಡ್ ಬಿ ದೇರ್. ಅಂದರೆ ಈಗ ನಾನು ಒಬ್ಬ ಡ್ಯಾನ್ಸರ್ಗೆ ಯಾರಿಗೋ ಒಂದು ಹೇಳ್ಕೊಡ್ತೀನಿ ಅಂತ ಹೇಳ್ಕೊಳ್ಳಿ, ನಿಮ್ಗೆ ಡ್ಯಾನ್ಸೇ ಬರ್ದಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ಕೊಟ್ಟಿನಿ ಪ್ರಯೋಜನ ಇಲ್ಲ, ಆಗಲ್ಲ. ಒಬ್ಬರು ಈಗ ಎಲ್ಲೋ DID ಅಲ್ಲ DKನಲ್ಲಿ ಯಾರೋ ವಿನ್ ಆಗ್ತಾರಲ್ಲ, ಅವ್ರು ವಿನ್ ಆದಮೇಲೆ ಕೊರಿಯೋಗ್ರಾಫರ್ಗೆ ಹೆಸರು ಬರುತ್ತೆ ನಾನು ಮಾಡಿದ್ದು ಅಂತೇಳಿ. ಬಟ್ ಎಂಡ್ ಆಫ್ ದ ಡೇ ಶಿ ಈಸ್ ದ ಮ್ಯಾನ್, ಕರೆಕ್ಟ್ ಅಲ್ಲ? ಅವ್ರು ಏನು ಮಾಡಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಅಲ್ಲ, ಅವ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿಂದ ಡಿಪೆಂಡ್. ಸೊ ಇಲ್ಲಿ ನಾವು ಏನೇ ಮಾಡಿದ್ರು ಕೂಡ ಅವ್ರೊಳಗಡೆ ಒಂದು ಡಿವೈನಿಟಿ ಇತ್ತು, ಅವರು ಅದನ್ನು ಎತ್ಕೊಳ್ತಾ ಇದ್ರು.
ಅವ್ರಿಗೆ ದೈವವೋ ಏನೋ ಮಾಡಿಸ್ತಾ ಇತ್ತು. ನಾವು ಬರೀ ಅದನ್ನ ಹಿಂಟ್ ಕೊಡ್ತಾ ಇದ್ವಿ, ಅಣ್ಣ ಹಿಂಗೆ ಮಾಡಬೇಡಿ, ಹಿಂಗೆ ಮಾಡಿ ಇಷ್ಟ, ಅಷ್ಟೇ. ಮಿಕ್ಕಿದನ್ನೆಲ್ಲ ಅವರೇ ಅವರೇ ಮಾಡ್ಕೊಂಡು ಕ್ಯಾರಿ ಮಾಡ್ತಿದ್ರು. ಅವರಿಂದ ಏನಾದರೂ ಕಲ್ತಿದ್ರೆ ಸರ್, ಏನದು ನೀವಿಬ್ರು ಹೇಳಿ. ನನಗೆ ಆ ಅದೃಷ್ಟ ಇನ್ನು ಬರ್ಲಿಲ್ಲ ನೀವು ಅವರೊಟ್ಟಿಗೆ ಕೆಲಸ ಮಾಡುದು. ಸೊ ಕಲ್ತಿರೋದು ಇವರು ಇರಬೇಕು. ನನಗೆ ಒಂದು ಅವ್ರದ್ದು ಎನರ್ಜಿ, ಅವ್ರ ಎನರ್ಜಿ, ಇವರೆಲ್ಲ ನನ್ನ ಎನರ್ಜಿ ಬಗ್ಗೆ ಮಾತಾಡ್ತಾರಲ್ಲ, ನನಗೆ ಅವ್ರ ಎನರ್ಜಿ ನೋಡಿದಾಗ ಖುಷಿ ಆಗುತ್ತೆ. ಬೆಳಗ್ಗಿಂದ ಸಾಯಂಕಾಲ ತನಕ ಸೇಮ್ ಅದೇ ಎನರ್ಜಿನಲ್ಲಿ ಇರ್ತಾರೆ. ಡಿಫ್ರೆಂಟ್ ಸಿನಿಮಾ ಫಿಲ್ಮ್ ಮೇಕರ್, ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡಿದೆ. ಇವಾಗ ಮಾರ್ನಮಿಗೆ ಬರೋಣ. ರಿಷಿತ್ ಶೆಟ್ಟಿ ಅವರು ಈ ಸಿನಿಮಾದ ನಿರ್ದೇಶಕರು. ಸೊ ಅವ್ರ ವರ್ಕಿಂಗ್ ಸ್ಟೈಲ್ ಬಗ್ಗೆ ಹೇಳೋದಾದ್ರೆ, ಅದೇ ಹೇಳಿದ್ನಲ್ಲ, ಇಲ್ಲಿ ನೀವು ಯಾರ ಇಂಟರ್ವ್ಯೂ ತಗೊಂಡ್ರು ಒಂದು ವಿಷಯ ಹೇಳ್ತಾರೆ, ಬ್ಯೂಟಿಫುಲ್ ಸೆಟ್ ಇದು ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಎಲ್ಲ ಟೆಕ್ನಿಷಿಯನ್ಗಳು ಎಲ್ಲರೂ ಒಂದು ವೆಲ್ ಪ್ರಿಪೇರ್ಡ್, ಎಲ್ಲೂ ನಿಮಗೆ ಎಂತ ಮಾಡ್ತಿದ್ದಾರೆ ಅಂತ ಅನಿಸೋದೇ ಇಲ್ಲ ನಿಮಗೆ. ಕ್ಯಾಮರಾಮನ್ ಸರ್ ಆಗಿರಲಿ, ಇಲ್ಲ ರಿಷಿ ಆಗಿರಲಿ, ಎಲ್ಲರೂ ಅಂದರೆ ವೆಲ್ ಪ್ರಿಪೇರ್ಡ್. ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದು ಚೆಂದ ಇತ್ತು. ಅಂದರೆ ನಮ್ಮನ್ನು ನೋಡ್ಕೊಳ್ಳೋದು ರೀತಿಯಲ್ಲಿ, ಅಪ್ಡೇಟ್ಗಳು ಕೊಡೋದು ರೀತಿಯಲ್ಲಿ ಅಂತ ಹಿಡಿದು, ನನ್ನ ಈ ಸೆಟ್ಟಿಂದ ನಾನು ಬೇರೆಯವರಿಗೆ, ನನ್ನ ಸಿನಿಮಾ ಸೆಟ್ ಅವರಿಗೆಲ್ಲ ಹೇಳ್ತಿದ್ದೆ, ನೋಡಿ ಕಲೀರಿ, ಹೆಂಗೆ ಫೋನ್ ಬರ್ತಾಯಿದೆ ನೋಡಿದ್ರೆ, ಹೆಂಗೆ ಅಪ್ಡೇಟ್ ಮಾಡ್ತಾರೆ, കാരണം ಕರೆಕ್ಟ್ ಅಲ್ಲ, ಅಷ್ಟು ಅಪ್ಡೇಟ್ ಇತ್ತು ಅವ್ರದ್ದು. ಓಕೆ. ಅಂದರೆ ಕೆಲವು ಸಿನಿಮಾದಲ್ಲಿ ಹೆಂಗೆ ಇರ್ತಾರೆ, ಡೇಟ್ ಕೊಟ್ಟಿರ್ತಾರೆ, ನಮಗೆ ಡೇಟ್ ಬರುತ್ತೆ, ಈ ಡೇಟಲ್ಲಿ ನಮ್ಗೆ ಇದೆಯಾ ಇಲ್ವಾ, ಕಾಲೇ ಬರ್ತಾ ಇಲ್ವಲ್ಲ ಅದು. ಇವ್ರದಲ್ಲಿ 3 ಜನದ ಫೋನ್ ಬರ್ತೇವೆ ಒಬ್ಬೊಬ್ರದ್ದು. ಸೆಟ್ಗೆ 6 ಗಂಟೆಗೆ ಬರಬೇಕು ಅಂತ ಹೇಳಿರ್ತಾರೆ, 5 ಗಂಟೆಗೆ ಒಬ್ಬಳದು ಬರ್ತೇವೆ. ಅವಳು ಹೆಸರೇನು? ರಮ್ಯಾ. 5 ಗಂಟೆಗೆ ಒಬ್ಬಳದು ಬರುತ್ತೆ. ಬಂದು ಸೆಟ್ಗೆ ರೀಚ್ ಆದ್ಮೇಲೆ ಮಧುರವಾಗಿ ಮೆಲ್ಲ ನಮ್ಗೆ ಖುಷಿ ಆಗೋ ತರ ಅವ್ಳು ಕರೆಯುವಾಗ ಒಂದು ಅರ್ಧ ಗಂಟೆ ಬೇಗ ಹೋಗ್ಬಿಡುತ್ತೆ ಹುಡುಗರಿಗೆ ಎಸ್ಪೆಷಲಿ. ಸೊ ಇಡೀ ತಂಡ ವಾಸ್ ಅ ಬ್ಯೂಟಿಫುಲ್ ವರ್ಕಿಂಗ್ ಸೆಷನ್. ಎಲ್ಲರೂ ಅಂದರೆ ಕಾಸ್ಟ್ಯೂಮ್ ಆಗಿರಲಿ, ವರ್ಷ ಅವರು ಎಲ್ಲರೂ ಅಂದರೆ ಅದೊಂಥರ ಸಿನಿಮಾ ಸೆಟ್ ತರ ಅನ್ಸಲ್ಲ. ಶೂಟಿಂಗ್ ಮುಗಿಸ್ಕೊಂಡು ಈ ಕಡೆ ಬಂದ್ರೆ ಒಂದು ಎಲ್ಲರೂ ಅವರವರ ಟೀಮ್ ಇದ್ದು ಬಗ್ಗೆ ಫುಲ್ ಫೋಕಸ್ ಇತ್ತು ಎಲ್ರಿಗೂ. ಅಂದ್ರೆ ಅದು ಕೆಲಸ ಅಲ್ಲದೆ ಮಜಾ ಮಾಡೋದು ಸಹ ಮಾಡಿದ್ದಾರೆ. ಬಟ್ ಕೆಲಸ ಯಾವಾಗ ಬರ್ತಾ ಇತ್ತು ಎಲ್ಲರೂ ಅದಕ್ಕೆ ಫೋಕಸ್ ಮಾಡ್ತಾ ಇದ್ರು. ಇಲ್ಲಿ ನಮ್ಮದು ಆರ್ಟ್ ಡಿಪಾರ್ಟ್ಮೆಂಟ್ ಇರಲಿ, ಕ್ಯಾಮರಾ ಇರಲಿ, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಇರಲಿ, ಡೈರೆಕ್ಷನ್ ಟೀಮ್ ಇರಲಿ, ಅಫ್ಕೋರ್ಸ್ ರಿಷಿ ಎಲ್ಲ ಟೀಮನ್ನು ಮಾನಿಟರ್ ಮಾಡ್ತಾರೆ. ಬಟ್ ಎಲ್ಲ ಟೀಮಿದ್ದು ಹೆಡ್ನವ್ರು ಇದ್ದಾರಲ್ಲ, ಅವರೆಲ್ಲರೂ ತುಂಬ ತುಂಬ ಒಳ್ಳೆಯಿದ್ರು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದ್ದವರು. ಎಲ್ಲರೂ ಯಾರು ಹೊಸಬ್ರಲ್ಲ, ಅವ್ರ ಕೆಲಸ ಏನಂತ ಗೊತ್ತಿಲ್ಲದವರೆಲ್ಲ. ಎಲ್ಲ ಟೀಮಿದ್ದು ಹೆಡ್ ಸಹ ಅವರವರ ಕೆಲಸ ತುಂಬ ಒಳ್ಳೆದ್ರಲ್ಲಿ ಮಾಡಿ ಅವ್ರಿಗೆ ಅನುಭವ ಇದ್ದಿದ್ರಿಂದ ಇದು ಸ್ವಲ್ಪ ಸ್ಮೂತ್ ಫ್ಲೋಯಿಂಗ್ ಆಯಿತು ಕೆಲಸ. ಅಂಡ್ ಎಲ್ಲರೂ ಪ್ಯಾಷನೇಟ್ ಆಗಿ ತುಂಬಾ ಖುಷಿಯಾಗಿ ಕೆಲಸ ಮಾಡಿದ್ರು. ಆ ಡಿಪಾರ್ಟ್ಮೆಂಟ್ ವರದಾ ಸರ್, ಸುಚಲಕ್ಕ ಅಂತ ಇದ್ರು, ಇವರು ತುಂಬಾ ತುಂಬಾ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಂಡ್ ಐ ಥಿಂಕ್ ಅದು ಮೇನ್ ರಿಷಿದು ಪ್ಯಾಷನ್ ಒಂದು ಹೀಗೆ ಹುಚ್ಚರಾಗಿ ಪ್ಯಾಷನ್, ಹಾಗೆ ಫುಲ್ ಟೈಮ್ ಅಂದ್ರೆ ಅವರು ಟಕ್ 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 ಒಂದು ರೆಸ್ಟ್ ತೆಗೊಳ್ಳೋದೆಲ್ಲ ನಾವು ನೋಡ್ಲಿಲ್ಲ. ಮೇ ಬಿ ಲಂಚ್ ಬ್ರೇಕ್ ಆದ ನಂತರ ಎಲ್ಲಾದ್ರೂ ಲಂಚ್ ಮುಂಚೆ ಅವ್ರದ್ದು ಆಗ್ತದೆ, ಅವ್ರು ಹೋಗಿ ಅಲ್ಲಿ ರೆಡಿ ಆಗಿದ್ದಾರೆ, ನಾವು ಹೋಗಿ ಇನ್ನು ಇವರ ಟಚ್ ಅಪ್ ಮಾಡಿ ಬರ್ಬೇಕು. ನಾವು ಬರುವಷ್ಟರಲ್ಲಿ ಇವ್ರದ್ದೆಲ್ಲ ರೆಡಿ ಆಗಿರ್ತದೆ, ನಾವು ಬಂದು ನಮ್ಮ ಜಾಗದಲ್ಲಿ ನಿಲ್ಬೇಕು. ಸೊ ಬಿಕಾಸ್ ಅವರು ಹಾಗೆ ಇದ್ರು, ರಿಷಿ ಅವರು ಹೇಗಿದ್ರಲ್ಲ ಆ ಎಕ್ಸಾಂಪಲ್ ಎಲ್ಲರೂ ಫಾಲೋ ಮಾಡ್ತಾ ಇದ್ರು. ಅಂಡ್ ಎಲ್ಲರೂ ಖುಷಿಯಿಂದಾನೇ ಕೆಲಸ ಮಾಡ್ತಾ ಇದ್ರು, ಯಾರಿಗೆ ಸಹ ಅಂತೆಲ್ಲ ಎಂತ ಇರ್ಲಿಲ್ಲ. ಸೊ ಇಟ್ ವಾಸ್ ವೆರಿ ಫ್ರೀ ಫ್ಲೋಯಿಂಗ್ ಸೆಟ್. ಎಲ್ಲೂ ಒಂದು ಇಲ್ಲಾಂದ್ರೆ ಕೆಲವು ಸೆಟ್ಟಲ್ಲಿ ಈಗೋ ಕ್ಲಾಶಿಂಗ್ಸ್ ಒಂದು ಬರುತ್ತೆ. ತುಂಬಾ ಆರ್ಟಿಸ್ಟ್ಗಳಿದ್ದಾಗ ಅದೊಂದಿರುತ್ತೆ, ಮತ್ತೆ ಟೆಕ್ನಿಷಿಯನ್ಸ್ ನಡುವೆ ಎಲ್ಲರ ನಡುವೆ ಒಂದೊಂದು ಇರುತ್ತೆ ಎಲ್ಲೋ ಒಂದು ಜಾಗದಲ್ಲಿ. ಮೇ ಬಿ ಕ್ರಿಯೇಟಿವ್ ಕ್ಲಾಶಸ್ ಸಣ್ಣದು ಅಲ್ಲಿ ಇಲ್ಲಿ ಇರಬಹುದು, ಬಟ್ ಈಗೋ ಕ್ಲಾಶಸ್ ಅಂತ ಎಲ್ಲಿ ಸಹ ಬರಲಿಲ್ಲ. ಎಲ್ಲರೂ ಅಂದ್ರೆ ಸರಿ, ಎಲ್ಲರೂ ಚೆನ್ನಾಗೇ ಇದ್ರಲ್ಲ. ನಮ್ಮನ್ನು ಕರೆದವರು ಚೆನ್ನಾಗಿದ್ದಾಗ ನಾವು ಹೋದವರು ಚೆನ್ನಾಗಿರ್ತೀವಿ. ಕರ್ದವ್ರಿಗೆ ಏನೋ ನಮ್ಮ ಮೇಲೆ ಏನೋ ಒಂದು ಇದು, ಕರ್ದವರು ಸ್ವಲ್ಪ ಆ ಕಡೆ ಕಡೆ ಇದ್ದಾಗ ನಾವು ನಮ್ದೇನು ಅಂತ ನಾವು ತೋರಿಸ್ತೀವಿ ಒಂದೊಂದ್ಸರಿ. ಎವ್ರಿ ಒನ್ ಹ್ಯಾಸ್ ದಿ ಕರೆಕ್ಟ್ ಆಟಿಟ್ಯೂಡ್ ಅಲ್ವಾ. ಅವ್ರೇನೋ ತೋರಿಸಿದ್ರೆ ನಮಗೂ ತೋರಿಸಾಗುತ್ತೆ ಆಟಿಟ್ಯೂಡ್. ಅದು ಆ ಥರ ನಡೀತದೆ. ಬಟ್ ದಿಸ್ ವಾಸ್ ಲೈಕ್ ಆ ಫ್ಯಾಮಿಲಿ ಇದೆ. ನಮಗೆ ಅದು ಸೆಟ್ಟಲ್ಲಿ ಹೇಗಿತ್ತು ಅಂತಲೇ ಗೊತ್ತಾಗ್ತಿಲ್ಲ. ಅಂದರೆ ನೈಟ್ ಶೂಟೆಲ್ಲ ಆಗ್ತಿರುವಾಗಂತೂ ಹೋಗ್ತಾನೆ ಇತ್ತು ನಮಗೆ, ಅದು ಮಲಗಬೇಕು. ಕೆಲವು ಸೆಟ್ಟೆಲ್ಲ ಬೋರ್ ಹೊಡಿಯುತ್ತೆ ಶೂಟ್ ಆದಮೇಲೆ, ಮುಗಿಸ್ಬಿಟ್ಟು ಎಲ್ಲಾದ್ರೂ ಹೋಗಿ ಮಲ್ಕೋಣ ಅಂತ. ಬಟ್ ಇಲ್ಲ, ಆಗ್ತಾರ ಇಲ್ಲ. ನಮ್ಮ ಅಲ್ಲಿ ನಡೀತದೆ, ನಾವೆಲ್ಲೋ ಕುತ್ಕೊಂಡು ಏನೋ ಹರಟೆ ಹೊಡ್ಕೊಂಡು ಜಾಲಿ ಮಾಡ್ತಾ ಇದ್ವಿ. ಓಕೆ. ಆ 90s ದಸರಾ ದಿವಸ ತುಂಬಾ ಚೆನ್ನಾಗಿ ರೀಕ್ರಿಯೇಟ್ ಮಾಡಿರೋದು, ಅದ್ಭುತವಾಗಿ ಇದೆ. ಯೂಶಲಿ ದಸರಾ ತುಂಬಾ ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ಅದು ಆರ್ಟ್ನವರು ಅವ್ರು ತುಂಬ ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡಿದ್ದಾರೆ. ಸೀರಿಯಸ್ಲಿ, ನಾನು ಮೊನ್ನೆ ಒಂದು ಜಾಗದಲ್ಲಿ ಹೇಳಿದೆ, ಒಂದು ಆ 90s ಟೈಮಲ್ಲಿ ಒಂದು ಮನೆಯಲ್ಲಿ ಶೂಟ್ ಇತ್ತು. ಸೊ ನಾನು ಇದು ಮನೆ ಅಂತಾನೆ ಅನ್ಕೊಂಡಿದ್ದೆ, ಬಿಕಾಸ್ ಎಲ್ಲ ಮನೆ ತರನೇ ಇತ್ತು. ಒಂದ್ಸಲ ನೋಡ್ತೇನೆ ಈ ಕಡೆದು ಗೋಡೆ ಇಲ್ಲ, ಅಲ್ಲಿ ಕ್ಯಾಮರಾ ಮತ್ತೆ ಟ್ರ್ಯಾಕ್ ಎಲ್ಲ ಬರ್ತದೆ. ನಾನು ಮತ್ತೆ ಅವರು ರಿಜರ್ವ್ ಅದು ಸೆಟ್ ಹಾಕಿದ್ದು ನಾನು ಎಷ್ಟು, ಮತ್ತೆ ನಾನೆಲ್ಲ ಹೊರಗಡೆ ಎಲ್ಲ ಹೋಗಿ ಇದು ಸಹ ಸೆಟ್ ಮಾರ, ಇದೆಲ್ಲ ಹೀಗೆ ಇದೆಲ್ಲ ಮಾಡಿ ನೋಡ್ತಾ ಇದ್ದೆ. ಸೊ ತುಂಬಾ ಒಳ್ಳೆ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ಏನೆಲ್ಲ ಎಲಿಮೆಂಟ್ಸ್ ಬೇಕು, ಈಗ ಕ್ಯಾಮರಾದವರು ಅದರದೊಂದು ಫೀಲ್ ಬರ್ತದಲ್ಲ, ಅದೊಂದು
ನೋಡುವಾಗ ಅದು ಹಲ್ಲೇದು ಅಂತ ಫೀಲ್ ಮಾಡಲಿಕ್ಕೆ ಆಗುತ್ತೆ, ಹೌದು. ಕಾಸ್ಟ್ಯೂಮ್ ಅಲ್ಲಿ ವರ್ಷನ ಟೀಮ್ ಅವರು ಮೇಕ್ ಶೋರ್ ಮಾಡಿದ್ದಾರೆ ನಮ್ಮ ಬಟ್ಟೆ ಆ ಟೈಮ್ ಇದು ಬಟ್ಟೆ ತರ ಕಾಣಿಸ್ಬೇಕು ಅಂತ. ಸೊ ಎಸ್, ಅದು ಪುಲ್ ಆಫ್ ಮಾಡಿದವರು ಅವರು. ಆವಾಗ ಶೂಟ್ ಮಾಡುವಾಗ ಅಷ್ಟು ಅಂದಾಜಾಗ್ಲಿಲ್ಲ, ಮತ್ತೆ ಶಾರ್ಟ್ಸ್ ಅಲ್ಲಿ ನೋಡುವಾಗ ಅದ ಸ್ಟಾಕ್ ಡಿಫ್ರೆನ್ಸ್ ಗೊತ್ತಾಗ್ತದೆ 90s ಮತ್ತೆ ಪ್ರೆಸೆಂಟ್ ಡೇ. ಯಾ, ತುಂಬಾ ಚಂದ ಮಾಡಿದ್ದಾರೆ. ತುಂಬಾ ದೇ ಪುಟ್ ದಿ ಹಾರ್ಟ್ ಅಂಡ್ ಸೋಲ್ ಇಂಟು ಇಟ್. ಪ್ರಸ್ತುತ ಅಂದ್ರೆ ಯಾವ ಕಾಲಘಟ್ಟ ಸಿನಿಮಾ ಇದು? ಇದು ಪ್ರಸ್ತುತ 2025 ಇದೆ. 25 ಇಲ್ಲ 25 ಇಲ್ಲ, 2003 ಟು ಸಮಥಿಂಗ್ ಏನು. ಓಕೆ. ಪ್ರಸ್ತುತ ಅಂದ್ರೆ ಪ್ರೆಸೆಂಟ್. ಯಾವ ಕಾಲಘಟ್ಟದ ಸಿನಿಮಾ ಅಂತ ಕೇಳಿ? ಅದೇ 2003 2010 2010 ಬಟ್ ಹಿಂದೆ ಹೋಗುತ್ತೆ. ಹಾ, 90s and 2010. ಓಕೆ. ಹಾ ಸರಿ, ಇವಾಗ ನಿಮ್ಮ ನಾಟಕದ ಒಂದು ಡೈಲಾಗ್ ನನಗೆ ಬೇಕೇ ಬೇಕು. ನಾಟಕ ಡೈಲಾಗ್ ಇಲ್ಲಿ ಹೇಳಂಗಿಲ್ಲ, ಅದು ಹೇಳಂಗಿಲ್ವಾ? ಯಾವ್ದಾದ್ರು? ಅದು ದೈವದ ಅಲ್ವಾ. ಅದು ಬಿಟ್ಟು ಬೇರೆ ಯಾವ್ದಾದ್ರು ಬೇರೆ ಇವ್ರ ಹತ್ರ ಕೇಳಿ, ಇವ್ರ ಹೇಳಿ. ಈಗಿನ ಬೇತ ಡ್ರಾಮಾ ಜೋಲ ಓಲ ಡ್ರಾಮಾ ಇದ್ದೀರಿ ಬಲ್ಲ ಏನಾರ ಡ್ರಾಮಲ್ಲಿ ನಾನು ಅದು ತುಳುವಲ್ಲಿ ಇರುದು, ಅದು ನಮಗೆ ಅರ್ಥ ಆಗಲ್ಲ. ಕನ್ನಡ ಮಾಡಿಲ್ಲ ನಾವು. ನಾನಿಲ್ಲ, ನಾನು ಕನ್ನಡ ಇವಾಗ ಇನ್ನೊಂದು ಪ್ರಶ್ನೆ ನಾನು ಆ್ಯಕ್ಚುಲಿ ಕೇಳಬೇಕು. ಇವಾಗ ಆ ತುಳು ಕಲಾವಿದರು ಅಂದರೆ ಅಲ್ಲಿಂದ ಬಂದಂಥ ಆರ್ಟಿಸ್ಟ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಫೀಲಿಂಗ್ ಪ್ರೌಡ್ ಅಷ್ಟೇ. ಅಷ್ಟೇ. ಇನ್ನೂ ತುಂಬಾ ಕಲಾವಿದರಿದ್ದಾರೆ, ಹೌದು. ಬರಬೇಕು ಅವರಷ್ಟೇ. ಆಕ್ಚುಲಿ ಇನ್ನು ಒಬ್ಬೊಬ್ರು ಬಂದ್ರೆ, ಈಗ ರೀಸೆಂಟ್ಲಿ ಬಂದ ದೊಡ್ಡ ಮೂವಿಯಲ್ಲಿ ಒಂದು 2-3 ಜನ ತುಂಬಾ ಪಾಪ್ಯುಲರ್ ಆಗಿದಾರಲ್ಲ, ಅವರೆಲ್ಲ ಮುಂಚೆಯಿಂದಾನೇ ತುಂಬಾ ದೊಡ್ಡ ಆಕ್ಟರ್ಸ್ ನವರು. ಸೊ ಅಂತ ಅಲ್ಲಿ ಮಂಗಳೂರು ಭಂಡಾರ ಇದೆ ಆರ್ಟಿಸ್ಟ್ ನವ್ರದ್ದು. ಒಳ್ಳೆ ಒಳ್ಳೆ ರೈಟರ್ಗಳಿದ್ದಾರೆ, ಅವರು ಒಂದು ಸ್ವಲ್ಪ ಲೈಮ್ ಲೈಟ್ ಬಂದ್ರೆ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ಬೋದು. ಅಂಡ್ ಅಲ್ಲಿನ ಮೇಕಿಂಗ್ಗೂ ಅಲ್ಲಿನ ಆಡಿಯನ್ಸ್ಗೂ ಇಲ್ಲಿನ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ನಿಮ್ಗೆ ಅನ್ಸುತ್ತೆ? ನನ್ನ ಪ್ರಕಾರ ಮೇಕಿಂಗ್ ಆಡಿಯನ್ಸ್ ಎಲ್ಲ ಸೇಮ್ ಮ್ಯಾಮ್. ನೀವು ಕೊಡ್ತಿರುವಂತ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಚೆನ್ನಾಗಿ ಈಗ ಇಲ್ಲಿರುವಂತ ಮುಂಗಾರು ಮಳೆನೂ ನಾವು ಅಲ್ಲಿ 5-10 ಸರಿ ನೋಡಿದೀವಲ್ಲ, ಕರೆಕ್ಟ್ ಅಲ್ವಾ? ನಮ್ಮ ಸುಪ್ರಮ್ ಸೂರ್ಯ ನೀವು ಒಂದು 10 ಸರಿ ನೋಡ್ತಾ ಇದ್ದೀರಾ. ಸಿನಿಮಾ ಅಷ್ಟೇ. ಪ್ರಾಡಕ್ಟ್ ಎಲ್ಲಿಂದ ಬಂದ್ರು ಅದು ನಮ್ಮ ಕರಾವಳಿ, ಇಲ್ಲಿ ಕರ್ನಾಟಕ, ವಿ ಆರ್ ಆಲ್ ಇನ್ ಲಿವಿಂಗ್ ಇನ್ ಸಿಂಗಲ್ ಪ್ಲೇಸ್. ಇಂಡಿಯನ್ ಸಿನಿಮಾದ ಅಂಡರಲ್ಲಿ ಇದ್ದೀವಿ. ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇಲ್ಲ ಇಲ್ಲಿ, ಓಕೆನಾ? ನಮಗಂತೂ ಇಲ್ವೇ ಇಲ್ಲ, ನಾವೆಲ್ಲ ಕನ್ನಡದಲ್ಲಿ ಮಾಡ್ತಿರೋದು. ಸಿನಿಮಾದ ಪ್ರಾಡಕ್ಟ್ ಮುಖ್ಯ ನಮಗೆ. ಇವಾಗ ಇಷ್ಟ ಆಗ್ತಿರೋದೆ ಯಾಕೆಂತ ಹೇಳಿದ್ರೆ ಅದೊಂದು ಲೈನಪ್ ನಡೀತಾ ಇದೆ ಇಲ್ಲಿ. ಬ್ಯಾಕ್ ಟು ಬ್ಯಾಕ್ ಕರಾವಳಿ ಸಿನಿಮಾಗಳು ಹಿಟ್ ಆಗೋದ್ರಿಂದ ಒಂದು ಲೈನಪ್ ನಡೀತಾ ಇದೆ ಅಷ್ಟೇ, ಓಕೆನಾ? ಬಟ್ ಈ ಸಿನಿಮಾಗಳು ಎದ್ದಿಡೋಕೆ ಮುಂಚೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಸರ್ ಸಿನಿಮಾ ನೋಡ್ಕೊಂಡು ಬೆಳೆದವರಲ್ಲ. ಆ ಟೈಮಲ್ಲಿ ನಮ್ಮ ಕಾಸ್ಟಲ್ ಎಲ್ಲಿತ್ತು? ಎಲ್ಲೋ ಒಂದು ಜಾಗದಲ್ಲಿ ಒಂದು ನಾರ್ಮಲಿ ಒಂದು ಇದ್ದಿದ್ದ ಜಾಗ ಅಲ್ಲ. ಇಲ್ಲಿಂದ ಕೆಲವು ಟೆಕ್ನಿಷಿಯನ್ ಬಂದು ಕೆಲಸ ಮಾಡಿರ್ಬೋದು ಅಲ್ಲಿ. ಬಟ್ ಆ ಟೈಮಲ್ಲಿ ನಾವು ನೋಡಿದ ಇಲ್ಲಿ ಇಂಥ ಸಿನಿಮಾಗಳೆಲ್ಲ ನಮ್ಗೆ ಆ ಸಿನಿಮಾಗಳೇ ಸ್ಫೂರ್ತಿಯಾಗಿದ್ದು. ಈಗ ಲೈನಪ್ ಹೋಗ್ತಾ ಇದೆ ಅಷ್ಟೇ. ನಾರ್ಮಲಿ ಈ ಕಡೆ ಭಾಗದಿಂದ ಸಿನಿಮಾಗಳು ಮಾಡೋರು ಜಾಸ್ತಿ ಆಗಿರ್ಬೋದು, ಈ ಕಡೆದೇನೋ ಮಾರ್ಕೆಟಿಂಗ್ ಏನೋ ಒಂದು ಇಶ್ಯೂಸ್ಗಳಾಗಿರ್ಬೋದು. ಬಟ್ ಈಗ ಸಿನಿಮಾಗಳು ಒಳ್ಳೆ ಒಳ್ಳೆ ಸಿನಿಮಾಗೆ ಈಗ ಬರ್ತಾ ಇದ್ದಿಲ್ಲ. ನೆಕ್ಸ್ಟ್ ಫೈನಲಿ 20 ಬರ್ತಾ ಇದ್ದೀರಾ. ಈ ಸಿನಿಮಾವನ್ನ ಜನರು ಥಿಯೇಟರ್ಗೆ ಬಂದು ನೋಡಬೇಕು ಅಂದ್ರೆ ಯಾಕೆ ನೋಡಬೇಕು? ಕ್ಯಾಮ್ರಾಗೆ ಹೇಳ್ಬಿಡಿ, ನೀವು ಹೇಳಿ ಫಸ್ಟ್. ಯಾಕೆ ನೋಡಬೇಕು? ನಾನಿದಲ್ಲ ಅಂತ ಹೌದು, ನಾನಿದ್ದೀನಿ ಅಂತ ನೋಡಿ. ನಾನು ಮಾತ್ರ ತುಂಬ ಸಣ್ಣ ಜಾಗದಲ್ಲಿದ್ದೇನೆ. ಬಟ್ ಅದರ್ವೈಸ್ ನಿಜವಾಗ್ಲಿ ಹೇಳಬೇಕಂದ್ರೆ ಮಂಗಳೂರು ಕಡೆಯಿಂದ ಬೇರೆ ಬೇರೆ ಕಲ್ಚರಲ್ ರೆಫರೆನ್ಸ್ ಇರೋ ಸಿನಿಮಾ ನೀವು ನೋಡಿದ್ದೀರಾ. ಇದು ಮಾರ್ನಿಮಿ, ಮೇ ಬಿ ಇದು ಯಾವ ಸಿನಿಮಾದಲ್ಲಿ ಸಹ ಎಸ್ಟಾಬ್ಲಿಷ್ ಆಗಲಿಲ್ಲ. ಆದರೆ ಮಾರ್ನಿಮಿ ಸೆಂಟ್ರಲ್ಲಿ ಇಟ್ಕೊಂಡು ಇದರಲ್ಲಿ ಬೇರೆ ವಿಷಯ ಸಹ ಇದೆ. ಇದರಲ್ಲಿ ಒಂದು ಫ್ಯಾಮಿಲಿ ಲವ್ ಸ್ಟೋರಿ ಇದೆ, ಆ್ಯಕ್ಷನ್ ಇದೆ, ಮತ್ತು ಕಾಮಿಡಿ ಸಹ ಅಲ್ಲಿದೆ. ಸೊ ಒಂದು ಕಂಪ್ಲೀಟ್ ಪ್ಯಾಕೇಜ್ ಮೂವಿ ಇದೆ. ನೀವು ಬಂದು ನೋಡಿ ಎಂಟರ್ಟೈನ್ ಆಗ್ತೀರಾ, ಹೊಸ ವಿಷಯ ನೋಡಲಿಕ್ಕೆ ಸಿಗ್ತದೆ. ಸೊ ಪ್ಲೀಸ್ ಬಂದು ನೋಡಿ, ನಮ್ಮನ್ನು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ತಾವು ಹೇಳಬೇಕು. ಸೊ ದಸರಾ ಎಲ್ಲ ನೋಡಿ ಆಗಿದೆ ನೀವು. ಸೊ ಮಾರ್ನಮಿ ನೋಡೋ ಟೈಮ್ ಈಗ. ಮಾರ್ನಮಿ ಕೆಲವರು ಬಂದು ಮಂಗಳೂರಲ್ಲಿ ನೋಡಿ ಹೋಗಿರ್ತಾರೆ. ಬಟ್ ಆ ಹುಲಿ ವೇಷದ ಬಗ್ಗೆ ಒಂದು ಮಹತ್ವವನ್ನು ಇಟ್ಕೊಂಡು ಮಾಡಿರೋ ಸಿನಿಮಾ. ಮಿಕ್ಕಿದ ಏನೇನೆಲ್ಲ ಇದೆ ಇವರು ಹೇಳಿದ್ರು, ಅದೆಲ್ಲ ಇದೆ. ಸಿನಿಮಾ ಅಂದರೆ ಎಲ್ಲವನ್ನೂ ಇರಬೇಕಲ್ಲ, ಅದೆಲ್ಲ ಇದೆ. ಎಸ್ಪೆಷಲಿ ಒಂದು ಮಣ್ಣಿನ ಸೊಗಡನ್ನು ಇಟ್ಕೊಂಡು ಮಾಡಿದ್ದಾರೆ ಸಿನಿಮಾ ಇದು. ಪ್ರಾಬಬ್ಲಿ ಅದು ನಮ್ಗೆ ಇಷ್ಟ ಆಗ್ಬೋದು. ನೀವು ಹೇಳಿದ್ರಲ್ಲ ಕೆಲವರಿಗೆ ಕೋಸ್ಟಲ್ ಸಿನಿಮಾಸ್ ಅಂದರೆ ಇಷ್ಟ ಅಂತಿದ್ರೆ, ಇದು ಪ್ಯೂರ್ಲಿ ಕೋಸ್ಟಲ್ ಸಿನಿಮಾ ಇದು ನನ್ನ ಪ್ರಕಾರ. ಮಾತಾಡೋದು ಶೈಲಿ ಆಗಿರಲಿ ಎಲ್ಲೂ ಪ್ಯೂರ್ಲಿ ಕೋಸ್ಟಲ್ ಸಿನಿಮಾ ಇದು. ಸೊ ಇದು ತುಂಬ ಇಷ್ಟ ಆಗ್ಬೋದು ಎಲ್ರಿಗೂ. ಒಂದು ಏನು ಹೇಳ್ತೀವಿ, ಹುಲಿಯ ಗರ್ಜನೆಯನ್ನು ನೋಡಿರ್ತೀವಲ್ಲ. ಸೊ ಆ ಹುಲಿ ವೇಷದೊಂದು ಪವರ್ ಏನಿದೆ ಅದು ಇಡೀ ಸಿನಿಮಾದ ಫಸ್ಟಿಂದ ಎಂಡ್ ತನಕ ನೀವು ಕಾಣಲಿಕ್ಕೆ ಸಿಗ್ತದೆ. ಎಲ್ಲೂ ನಿಮ್ಗೆ ಬೋರ್ ಆಗಲ್ಲ ಅಂತ ನಾನು ಅನ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಹೆಂಗೆ ಹೇಳೋದು, ದಸರಾ ಅಂದರೆ ಹೇಗೆ ಹೇಳಿ, ಒಂದು ಫುಲ್ ಸೆಲೆಬ್ರೇಷನ್, ಕಲರ್ಫುಲ್. ಸೊ ಅಂಥದ್ದೇ ಒಂದು ಸೆಲೆಬ್ರೇಷನ್ 21ಕ್ಕೆ ಶುರು ಆಗೋದು. ಸೆಲೆಬ್ರೇಷನ್ ನಮ್ಮ ಜೊತೆ ನೀವು ಭಾಗಿಯಾಗಬೇಕು. ನಾನು ಯಾವಾಗಲೂ ಹೇಳ್ತೀನಿ ಅಂತ ಹೇಳಿದ್ರೆ, ಲೈಕ್ ದೇವ್ರಿಗೆ ಪೂಜೆ ಯಾರು ಮಾಡ್ಬೋದು, ಆದರೆ ಆಶೀರ್ವಾದ ಕೊಡಬೇಕಾಗಿದ್ದು ದೇವರು ಮಾತ್ರ. ಕಲಾ ಪೂಜೆ ನಾವು ಮಾಡಾಗಿದೆ, ಇನ್ನು ಅಭಿಮಾನಿ ದೇವರುಗಳು ಆಶೀರ್ವಾದ ನಮಗೆ ಮಾಡಬೇಕು ಎಲ್ಲರೂ ಸೇರಿ. ನಮ್ಮೆಂಥ ಎಲ್ಲ ಕಲಾವಿದರಿಗೂ, ತುಂಬ ಕಲಾವಿದರ ದೊಡ್ಡ ದಂಡಿದೆ, ಅವರೆಲ್ಲರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಥಿಯೇಟ್ರಿಗೆ ಬನ್ನಿ,
ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್ Thank you. ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ಸಿಗ್ತಾ ಇರಲಿ, ಮುಂದಕ್ಕೂ ಕೂಡ ಒಳ್ಳೆಯ ಪಾತ್ರಗಳಿಂದ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.